ಒಬ್ಬರಿಗೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು ಅಷ್ಟೇ, ನಾನು ಯಾವತ್ತೂ ಪಾರ್ಟ್ನರ್ ಇಕ್ಕೊಂಡು ವರ್ಕೌಟ್ ಮಾಡ್ದವನಲ್ಲ, ಇಂಡಿವಿಜುವಲ್ ಇಕ್ಕೊಂತೀನಿ, ನಮ್ಮ ಹುಡುಗರು ಟ್ರೈನರ್ಸ್ ಇಕ್ಕೊಂತೀನಿ, ಸಪೋರ್ಟ್ ಅಲ್ಲಿ ಮಾಡ್ತೀನಿ. ನಿಮ್ಗೆ ಓಕೆ ಸರ್, ನಿಮ್ಮ ಟ್ರೈನರ್ ಇದ್ದಾರೆ ಎಲ್ಲ. ನಾನು ನಾರ್ಮಲ್ ಮನುಷ್ಯ, ನಾನು ಜಿಮ್ ಮೆಂಬರ್ಶಿಪ್ ತಗೊಂಡಿದ್ದೀನಿ. ನನಗೆ ಈಸ್ ಇಟ್ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಜಿಮ್ ಬಡಿ? ಇಲ್ಲ, ಇಫ್ ಯು ರಿಕ್ವೈರ್ಡ್, ನಿಮಗೆ ಇಫ್ ಯು ಆರ್ ರಿಯಲಿ ಮೋಟಿವೇಟೆಡ್, ಯು ಕ್ಯಾನ್ ಏಬಲ್ ಟು ಹ್ಯಾಂಡಲ್. ನಾನು ಒಬ್ಬ ಫೋನ್ ಮಾಡಿ ನಾನು ಎಬ್ಸ್ಬೇಕಪ್ಪ, ಬಾ ಅಂತ ಕರಿಬೇಕಪ್ಪ ಅಂತ ವ್ಯಕ್ತಿ ಅಂದರೆ ಯು ನೀಡ್. ಇಲ್ಲ, ಐ ಆಮ್ ಸೆಲ್ಫ್ ಮೋಟಿವೇಟೆಡ್, ಅವ್ನು ಇದ್ರೇನೆ ನಂದು ಹಾಲಾಗುತ್ತೆ. ಯಾಕಂದ್ರೆ ಅವನು ಬಂದಿಲ್ಲ ಅಂದ್ರೆ ನಾನು ಹೋಗಲ್ಲ, ಅವನು ಟ್ರಿಪ್ ಹೋದ್ನಂದ್ರೆ ನಾನು ಹೋಗಲ್ಲ. ಹಂಗಂದ್ರೆ ಇಟ್ ಡಿಪೆಂಡ್ಸ್ ಆನ್. ನನ್ನ ಹತ್ರ ಎಷ್ಟೊಂದು ಜನ ಆನ್ಲೈನ್ ಟ್ರೈನಿಂಗ್ ತಗೊಂತಾರೆ, 1 ಮಂತ್ 2 ಮಂತ್ 3 ಮಂತ್ಸ್ ತಗೊಂತಾರೆ ಆನ್ಲೈನ್ ಟ್ರೈನಿಂಗ್. ನೆಕ್ಸ್ಟ್ ಆನ್ಲೈನ್ ಟ್ರೈನಿಂಗ್ ಕ್ಲೈಮ್ ಎಂಡ್ ಆಗ್ತಾ ಅದೇ PDF-ಗಳು ವರ್ಕೌಟ್ ರೂಟೀನ್ಸ್ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟು ಅವ್ನು ಸ್ಟೇಟಸ್ ಬಯೋ ಅಲ್ಲಿ ಆನ್ಲೈನ್ ಟ್ರೈನರ್ ಅಂತ ಚೇಂಜ್ ಆಗ್ಬಿಟ್ಟಿರುತ್ತೆ. ಎಷ್ಟೊಂದು ಜನ ಅದು ಜನಗಳು ಅಷ್ಟೇ, ಯಾರು ಏನು ಹಾಕಿದ್ರೆ ನಂಬ್ತಾರೆ, ಯಾರು ಏನು ಹಾಕಿದ್ರೆ ನಂಬ್ತಾರೆ, ನೋಡ್ತಾರೆ. ಅದನ್ನು ನೋಡ್ಬಿಟ್ಟು ಅವ್ರ ಹತ್ರ ಹೋಗೋರು ಇದ್ದಾರೆ. ಅವ್ರು ಹೋದ್ರೆ ಅಫ್ಕೋರ್ಸ್ ಅವ್ರಿಗೆ ಹೆಲ್ತ್ ಸ್ಕ್ರೂ ಆಗೇ ಆಗುತ್ತೆ. ಎಲ್ಲಿ ಒಂದು ಕಡೆ ಬಂದ್ಬಿಟ್ಟು ಅವರು ಸ್ವಲ್ಪ ಟೈಮ್ ಕೊಟ್ಟು ಈ ವ್ಯಕ್ತಿ ಯಾರು, ಅವ್ನು ಮಾಡಿದಾನ. ಇವಾಗ ನಾನೊಂದು ಎಕ್ಸಾಂಪಲ್ ನಾನು ಎಲ್ಲರಿಗೂ ಕೇಳಬೇಕಂತ ಇರೋದು, ಆನ್ಲೈನ್ ಟ್ರೈನಿಂಗ್ ಮಾಡೋರಿಗೆ, ನಾವು ಬೇಸಿಕ್ಕಿಂದ ಲೈಕ್ 10 ವರ್ಷದಿಂದ ಫ್ಲೋರಲ್ಲಿ ನಿಂತು ಟ್ರೈನ್ ಮಾಡಿ, ಒಬ್ಬ ವ್ಯಕ್ತಿ ಜೊತೆ ವ್ಯಕ್ತಿ ಮಾತಾಡಿ, ಕೌನ್ಸ್ಲಿಂಗ್ ಮಾಡಿ, ಅವ್ನದೇನು ಅಂತ ತಿಳ್ಕೊಂಡು ಟ್ರೈನ್ ಮಾಡಿರೋರು. ಪೀಪಲ್ಗೆ ಆ ಟಚ್ ಇರುತ್ತೆ. ಬಂದ್ರೆ ನನ್ನ ಮೀಟ್ ಮಾಡಬೇಕು, ಅವ್ರ ಹತ್ರ ಮಾತಾಡಿದ್ರೆ ಆ ವೈಬ್ ಸಿಗುತ್ತೆ ಅಂತ ಬರೋವರೇ ಜಾಸ್ತಿ ಜನ ಇರ್ತಾರೆ ನಮ್ಮ ಹತ್ರ. ಹಂಗಿರೋವಾಗ ಆನ್ಲೈನ್ ಟ್ರೈನಿಂಗ್ ಇದರಲ್ಲಿ ಎಷ್ಟು ಮಟ್ಟಿಗೆ ರಿಸಲ್ಟ್ಸ್ ಬರುತ್ತೆ, ಎಷ್ಟು ಮಟ್ಟಿಗೆ ಜನ ಫಾಲೋ ಮಾಡ್ತಾರೆ, ನೀವೆಲ್ಲೋ ರೂಟೀನ್ಸ್ಗಳನ್ನ ಹೇಳಿ. ಹೈಲಿ ಮೋಟಿವೇಟೆಡ್ ಪೀಪಲು, ಹೈಲಿ ಮೋಟಿವೇಟೆಡ್ ಆಲ್ರೆಡಿ ಮಾಡ್ತಾ ಇರೋ ಒಂದು ಫಿಟ್ನೆಸ್ ಫ್ರೀಕು, ಆಲ್ರೆಡಿ ಮಾಡಿರೋರಿಗೆ ಅದು ವರ್ಕ್ ಆಗುತ್ತೆ. ಎಲ್ಲರಿಗೂ ಅದು ವರ್ಕ್ ಆಗಲ್ಲ. ಸ್ಟಾರ್ಟ್ ಮಾಡಿದ್ರೆ ಎಷ್ಟೊಂದು ನನ್ನ ಕ್ಲೈಂಟ್ಸ್ ಇದ್ದಾರೆ, ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ರಿಪ್ಲೈನೂ ಇರಲ್ಲ, ಏನೂ ಇರಲ್ಲ. 1 ತಿಂಗಳು 1.5 ತಿಂಗಳು ಹೈಲಿ ಡೆಡಿಕೇಟೆಡ್ ಅವರು ಮಾತ್ರ ಫಾಲೋ ಮಾಡ್ತಾರೆ. ಸೊ ಅದಕ್ಕೆ ಆ ಇಂಡಸ್ಟ್ರಿ ಹಂಗೆ, ಆನ್ಲೈನ್ ಟ್ರೈನರ್ ಅವ್ನು ಮಾಡ್ತಾನೆ ಇವ್ನು ಮಾಡ್ತಾನೆ ಅಂತ ತುಂಬ ಜನ ಅದರಲ್ಲಿ. ಈಗ ಇನ್ಫ್ಲುಯೆನ್ಸರ್ ಇದ್ದು ನನಗೊಂದು ಡೀಸೆಂಟ್ ಅಮೌಂಟ್ ಆಫ್ ಫಾಲೋವರ್ ಇದ್ರು ಅಂದ್ರೆ ಅವರೇ ಆನ್ಲೈನ್ ಟ್ರೈನಿಂಗ್ ಹಂಗಾಗೋದು. ಫಾಲೋವರ್ಸ್ ಇಲ್ಲ ಅಂದ್ರೆ anybody can get a certificate now. ಈಸಿ ಆಗೋಗಿದೆ, ವೆರಿ ಈಸಿ, ತುಂಬಾ ಈಸಿ. ಜನ ಕೇಳ್ಬೇಕು ಅವ್ರ ಹತ್ರ ಬಂದ್ಬಿಟ್ಟು. ಇವಾಗ ಬಂದ್ಬಿಟ್ರೆ ಐ ಮೇ ಟ್ರೈನರ್ ಅಂದ್ರೆ ಓಕೆ ಟ್ರೈನರ್ ನಾನು ದುಡ್ಡು ಪೇ ಮಾಡ್ತೀನಿ, ಹಿಂಗಿಲ್ಲ. ಕ್ವಶನ್ಸ್ ಕೇಳಬೇಕು, ನಂದು ಈ ತರ ಗೋಲ್. ಬಿಕಾಸ್ ನಮಗೆ ನಾಲೆಜ್ ಇಲ್ವಲ್ಲ ಸರ್. ಅಂದ್ರೆ ಈಗ ನಾನ್ ಟ್ರೈನರ್ ಅಲ್ಲ, sorry, ನಾನ್ ನಾರ್ಮಲ್ ಜಿಮ್ ಗೋವರ್, ನನಗೆ ಫಿಟ್ನೆಸ್ ಬಗ್ಗೆ ಝೀರೋ ಐಡಿಯಾ. ಇಫ್ ಸಂಬಡಿ ಸೇ ಸಮಥಿಂಗ್, ಗುರು ಅದು ಇದು ಕ್ರಿಯೇಟಿನ್ ಅದು ಇದು ಅಂದ್ರೆ ಅದು ಈಗ ಗೊತ್ತಿರೋದ್ರಿಂದ ಅವ್ನು ಓ ಗುರು ಇವ್ನಿಗೇನೋ ಗೊತ್ತು ಅನ್ನೋ ತರ ಇದಾಗತ್ತೆ. ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ನಾವು. ಓಕೆ, ಈ ವ್ಯಕ್ತಿ ಹೇಳ್ತಾ ಇದ್ದಾನೆ ಅಂದ್ರೆ ಅವ್ರಿಗೆ ಏನು ಬ್ಯಾಕ್ ಗ್ರೌಂಡ್, ಏನು ಮಾಡಿದ್ದಾರೆ ಇಲ್ವಾ. ಬಾಡಿ ಮಾಡಿದವ್ರಿಗೆಲ್ಲ ನಾಲೆಜ್ ಇರೋ ಅಂತ ಅರ್ಥ ಅಲ್ಲ, ನಾಲೆಜ್ ಇರೋರೆಲ್ಲ ಬಾಡಿ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಸೊ ನಾನು ಇದ್ರ ಬಗ್ಗೆ ಹೇಳ್ತಾನೆ ಇರ್ತೀನಿ. ಇವಾಗ ನಾನು ಸರ್ಟಿಫಿಕೇಶನ್ ಕ್ಲಾಸಸ್ ಕಂಡಕ್ಟ್ ಮಾಡೋದು, ಫ್ರೀ ವರ್ಕ್ಶಾಪ್ ಕಂಡಕ್ಟ್ ಮಾಡೋದೆಲ್ಲ ಏನಕ್ಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಪ್ರಾಕ್ಟಿಕಲ್ ಚೆನ್ನಾಗಿ ಮಾಡ್ತಾರೆ. ಎಕ್ಸಸೈಸ್ ಹೆಸರು ಕೇಳಿದ್ರೆ ಗೊತ್ತಾಗಲ್ಲ. ಇವಾಗ ನಾನೊಂದು ಪ್ರೀಮಿಯಂ ಜಿಮ್ಮಲ್ಲಿ ಒಬ್ಬನ ಟ್ರೈನರ್ನ ಹಾಕ್ಕೊಂತೀನಿ ಅನ್ಕೊಳ್ಳಿ, ಅವ್ನಿಗೆ 1 ಲಕ್ಷ 2 ಲಕ್ಷ ಸ್ಯಾಲ್ರಿ ಕೊಡ್ತೀವಂತ ವಿಡಿಯೋ ನೋಡಿರ್ತಾರೆ. ಏನು ಗೊತ್ತಿಲ್ಲದೆ ಹೋಗ್ಬಿಟ್ಟು ನಾನು ಒಂದು ಡಾಕ್ಟರ್ ಕ್ಲೈಂಟ್ಗೆ ಇದು ಮಾಡಿ ಕೊಡುವಾಗ ಅವ್ರು ಹೆಂಗೆ PT ಪೇ ಮಾಡ್ತಾರೆ, 10,000 20,000 ಕೇಳಿದ್ರೆ ಹೆಂಗೆ ಪೇ ಮಾಡ್ತಾರೆ. ಬೆಬ್ಬೆ ಎಕ್ಸಸೈಸ್ ಹೆಸರು ಗೊತ್ತಾಗಲ್ಲ, ಎಕ್ಸ್ಪ್ಲೈನ್ ಮಾಡು ಎಕ್ಸಿಕ್ಯೂಟ್ ಮಾಡು ಅಂದ್ರೆ ಗೊತ್ತಾಗಲ್ಲ. ಅವ್ನ ಬಾಡಿ ಅವ್ನು ಮಾಡ್ಕೊಂಡಿದ್ದಾನೆ, ಅಂಥವ್ನಿಗೆ ಹೆಂಗೆ ಕೊಡೋಕ್ಕಾಗುತ್ತೆ. ಸೊ ಫಸ್ಟು ಪ್ರಾಕ್ಟಿಕಲ್ ಗೊತ್ತಿದ್ರೆ ಸಾಕಾಗಲ್ಲ, ಥಿಯರಿ ಗೊತ್ತಾಗಬೇಕು. 6 ಇಯರ್ಸ್ ಹುಡುಗರಿಗೂ ಟ್ರೈನ್ ಮಾಡಬೇಕು, ಇಂಜುರಿ ಆಗಿ ಬಂದು ಪೇಷನ್ಸ್ಗೆ ರಿಯಾಬ್ ವರ್ಕೌಟ್ಸು ಹೇಳ್ಕೊಡ್ಬೇಕು ಅನ್ನೋದೇ ನನ್ನ ಇಂಟೆನ್ಷನ್ಸು. ಅದಕ್ಕೆ ಆ ವರ್ಕ್ಶಾಪ್ಗಳು, ಈ ಟ್ರೈನರ್ಗಳನ್ನ ನೀವೆಲ್ಲ ಗ್ರೂಮ್ ಮಾಡೋದು. ಯಾಕಂದರೆ ಎಲ್ಲ ಗೊತ್ತಿದ್ರೆ ಈ ಟೈಮಲ್ಲಿ ಕಾಂಪಿಟೇಷನಲ್ಲಿ ಗೆಲ್ಲಕ್ಕಾಗೋದು. ಅಷ್ಟು ಜನ ಇರ್ತಾರೆ, ಎಲ್ಲರೂ ಟ್ರೈನರ್ಸೇ. ಯಾವ ಕಡೆ ತಿರುಗಿದ್ರೆ ಟ್ರೈನರ್ಸ್. ನಾಲೆಜ್ ಇಸ್ ಪವರ್ ಇರ್ತಾರೆ. ಹ್ಯಾವ್ ಲಾಟ್ ಆಫ್ ನಾಲೆಜ್ ಎಲ್ಲ ಯಾಕಂತ ಕೇಳ್ತೀನಿ, ನಿಮ್ಮ ಜಿಮ್ಗೆ ಎಷ್ಟೊಂದು ಜನ ಯಾವ್ದು ನಾರ್ತ್ ಕರ್ನಾಟಕದಿಂದ ಬರ್ತಾರೆ. ಹೌದು ಬ್ರೋ. ನೀವು ಫ್ರೀಯಾಗೆ ಟ್ರೈನ್ ಮಾಡಿದ್ದೀರಾ ಅವ್ರನ್ನ? ಬ್ರೋ ಫ್ರೀಯಾಗಿ ಅಂದ್ರೆ ಹೆಂಗಂದ್ರೆ, ನಂದು ಒಂದು ಎಥಿಕ್ಸ್ ಏನಂದ್ರೆ ಬಂದ್ಬಿಟ್ಟು, ನಾನು ಆಸ್ ಇಂಜಿನಿಯರಿಂಗ್ ಮುಗಿಸ್ಕೊಂಡ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದು. ಟ್ರೈನಿಂಗ್ ಆವಾಗಲೂ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್. ನಾನು ಇಂಜಿನಿಯರ್ ಬ್ರೋ. ಸೊ ಇಂಜಿನಿಯರಿಂಗ್ ಮುಗಿಸ್ಕೊಂಡ್ಬಿಟ್ಟು ಆವಾಗಲೇ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್, ಸ್ಟೇಟ್ ಲೆವೆಲ್ಲು ಟೈಸ್ ಅಂತ ಬರುತ್ತೆ, ಇಂಟರ್ ಕಾಲೇಜ್ ಇಂಜಿನಿಯರಿಂಗ್ ಸ್ಪೋರ್ಟ್ಸ್ ಅಂತ, ಅದರಲ್ಲೆಲ್ಲೂ ಟೈಟ್ಲ್ ಎಲ್ಲ ಹೊಡ್ಕೊಂಡು ಡಿಸ್ಟ್ರಿಕ್ಟ್ ಲೆವೆಲ್ ವಿನ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ಲೈಕ್ ಇಂಜಿನಿಯರಿಂಗ್ ಈ ಫೀಲ್ಡಲ್ಲಿ ಹೋಗೋಕ್ಕೆ ಫಸ್ಟಿಂದಾನೇ ಒಂಥರ ಇದಿತ್ತು. ಬಟ್ ಒಂದು ಕಡೆ ಬಂದ್ಬಿಟ್ಟು ನಾವು ಓದಿರೋದೇ ಇಷ್ಟೇ, BE ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀವಿ. ಒಳ್ಳೆ ಇನ್ಫೋಸಿಸಲ್ಲಿ ಹತ್ತಿಬಲ್ಲಿ ಬಿದ್ದು ಫ್ಲೈಓವರ್ ಹತ್ತವಾಗ ಇನ್ಫೋಸಿಸ್ ಕಾಣಿಸುತ್ತೆ, ಅಲ್ಲಿ ಕೆಲಸ ಮಾಡಬೇಕು ನನ್ನ ಡ್ರೀಮು. ಹುಡುಗರೆಲ್ಲ ನಿಂಗೆ ಸಕ್ಕತ್ತಾಗಿ ಬಾಡಿ ಐತೆ, ಸ್ಲೀವ್ಲೆಸ್ ಹಾಕೊಂಡೆಲ್ಲ ಹೋಗ್ಬೋದು, ಅಲ್ಲಿ ಹುಡುಗಿರೆಲ್ಲ ಬಿದ್ದೋಗ್ಬಿಡ್ತಾರೆ ಅಂತ ಆ ಮೈಂಡ್ ಸೆಟ್ಗೆ IT ಕೆಲಸ ಮಾಡಬೇಕಪ್ಪ, ಹುಡುಗಿರೆಲ್ಲ ಮಸ್ತಾಗಿರ್ತಾರೆ ಅಂತ ಒಂದು ಮೈಂಡ್ ಸೆಟ್ ಆವಾಗ ಆ ವಯಸ್ಸಲ್ಲಿ. ಬಂದಮೇಲೆ ರಿಯಾಲಿಟಿ ಗೊತ್ತಾಯಿತು. ಫಸ್ಟ್ ರೌಂಡಲ್ಲೇ ನಾವು ಒಳಗಡೆ ಹೋಗಿಲ್ಲ, ಯಾಕಂದರೆ ಇಂಗ್ಲೀಷ್ ನಾಲೆಜ್ ಇಲ್ಲ. ಕಾಲೇಜಲ್ಲೆಲ್ಲ ನಮಗೆ ಪ್ಲೇಸ್ಮೆಂಟು ಬಂದಿಲ್ಲ, ಏನೂ ಬಂದಿಲ್ಲ. ಬಂದ್ವಿ ಕಾಲೇಜ್ ಹುಡುಗರು ಗೊತ್ತಿಲ್ಲ. ಆ ಟೈಮ್ ಒಂದಿನ ಬಿಫೋರ್ ಇತ್ತು, ಓದೋದು ಹೋಗೋದು ಅಷ್ಟೇ, ಪಾಸ್ ಮಾಡಿ ಬಂದಿದ್ದು. ಬಂದ್ಬಿಟ್ಟು HP ಕೆಲಸ ಸಿಕ್ಕಿತ್ತು ಆಫ್ಟರ್ ಸ್ಟ್ರಗಲ್ ಆದಮೇಲೆ. 1 ಮಂತ್ 2 ಮಂತ್ ಹೋದೆ, ಅದಾದಮೇಲೆ ಸೆಟ್ ಆಗಿಲ್ಲ. ಆ ಒಂಥರ
ನಮಗೇನೋ ಒಂದು ಲೈಕ್ ಉಸಿರುಗಟ್ಟದಂಗೆ ಬ್ರೆತ್ಲೆಸ್ ಥರ ಆಯಿತು, ಆಗ್ತಾ ಇಲ್ಲ ಇದು ನಮಗೆ, ಈ ಕಾಲರೆಲ್ಲ ಇದು ಮಾಡ್ಕೊಂಡ್ಬಿಟ್ಟು ID ಕಾರ್ಡ್ ಹಾಕೊಂಡು ಬರೋದು ಅಂತ. ಆವಾಗ ಹಿಂಗೆ ಹೋಗೋವಾಗ ಸ್ನ್ಯಾಪ್ ಫಿಟ್ನೆಸ್ ಸಜ್ಜಾಪುರಲ್ಲಿ ಹೈರಿಂಗ್ ಅಂತ ಹಾಕಿದ್ರು. ಅಲ್ಲಿಂದ ಬಂದು ಇಲ್ಲೇ 100 ಫೀಟ್ ರೋಡಲ್ಲಿ ಸ್ನ್ಯಾಪ್ ಫಿಟ್ನೆಸ್ ಇಲ್ಲ, ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೆ. ಸೊ ಆವಾಗಿಂದನೂ ಸೇಮ್ ಕಲ್ಚರ್ ಏನಂದರೆ, ಒಬ್ಬ ಬಾಡಿ ಇಲ್ಲ ಅಂದ್ರೇನು ಬಂದ್ಬಿಟ್ಟು ಆ ಜಿಮ್ಮಲ್ಲಿ ಒಂದು 10 ವರ್ಷದಿಂದ ಇದ್ದಾನೆ, ನಾಲೆಜ್ ಇಲ್ಲ ಅಂದರೆ ಬಕೆಟ್ ಇಡ್ತಾ ಇದ್ದಾನೆ ಅಂದರೆ ಅವ್ನು ಬಂದ್ಬಿಟ್ಟು ಅಲ್ಲಿ ಟ್ರೈನರು, ಫಿಟ್ನೆಸ್ ಮ್ಯಾನೇಜರು, ಬೇರೆ ಬೇರೆ ಥರ. ನಾವು ಬಾಡಿ ಮಾಡ್ಕೊಂಡು ಇದೆಲ್ಲ ಹೋಗಿರ್ತೀವಿ. ಇವಾಗ ಬಾಡಿ ಇದ್ದರೆ ಸಾಕಾಗಲ್ಲ, ನಮ್ಗೆ ನಾಲೆಜು ಬೇಕಂದಾಗೋಸ್ಕರ ಬಂದ್ಬಿಟ್ಟು ಆ ಟೈಮಲ್ಲಿ ಇರೋದು ಟ್ರೆಂಡು ಏಸ್ ಅಂತ, ಅಮೆರಿಕನ್ ಕೌನ್ಸಿಲ್ ಎಕ್ಸಸೈಸ್ ಅಂತ ಇತ್ತು. ಆ ಕೋರ್ಸ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಗೌತಮ್ ಸಂಗಪ್ಪ ಅವ್ರ ಹತ್ರ. ಆವಾಗ ಬಂದ್ಬಿಟ್ಟು JP Nagar ಗೋಲ್ಡ್ ಜಿಮ್ ಶಿಫ್ಟ್ ಆಗಿದ್ದೆ. ಆವಾಗ ನಾನು ಜನರಲ್ ಟ್ರೈನರ್ಗೆ 8,000 ಸ್ಯಾಲ್ರಿ, 12 hours ಕೆಲಸ. ಸೊ ಬ್ಯಾಕ್ ಟು ಬ್ಯಾಕ್ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾ ಇದ್ವಿ. ಒಂದು PG ಇದ್ವಿ, ಶೂನು ಇರ್ತಾ ಇರಲಿಲ್ಲ, ನಮ್ಮ ಫ್ರೆಂಡ್ ಶೂಗಳ ಬಾರೋ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೊತಾ ಇದ್ದಿದ್ದು ಆ ಟೈಮಲ್ಲೆಲ್ಲ. ಇಂಜಿನಿಯರಿಂಗ್ ಓದ್ಬಿಟ್ಟು ಬೌನ್ಸರ್ ಕೆಲಸಕ್ಕೆ ಹೋಗಿದ್ದೀನಿ, ಸೆಕ್ಯೂರಿಟಿ ಕೆಲಸಕ್ಕೆ ಹೋಗಿದ್ದೆ. ಯಾಕಂದರೆ ಮನೇಲಿ ಬಂದ್ಬಿಟ್ಟು ಈ ಥರ ಟ್ರೈನರ್ ಹೋಗ್ತೀನಿ ಅಂದ್ರೆ ಒಪ್ಪಲ್ಲ, ಮನೆ ಕಮಿಟ್ಮೆಂಟ್ 1 ವರ್ಷ ಟೈಮ್ ಕೊಡಿ ಅಂತ ಕೇಳಿದ್ದೆ. ಅವ್ರು ದುಡ್ಡು ಕಳಿಸ್ಬೇಕು. ನನ್ನ ಜೊತೆ ಓದೋರೆಲ್ಲ 30-40 ಸಾವಿರ ಸಂಬಳಕ್ಕೆ ಇರ್ತಾರೆ. ಆವಾಗ ಮೂವಿಯಲ್ಲಿ ಸಣ್ಣ ಪುಟ್ಟ ರೋಲ್ಸ್ ಮಾಡೋಕ್ಕೆ, ಜೂನಿಯರ್ ಆರ್ಟಿಸ್ಟ್ಗೆ ಆ ಥರ ಎಲ್ಲ ಹೋಗಿ ತುಂಬ ಕಷ್ಟ ಬಿದ್ದು. ಇವಾಗಲೂ ಅಷ್ಟೇ, ಈ ಕೋರ್ಮಂಗ್ಲ ಎಂಪೈರ್ ಆಪೋಸಿಟ್ ಮಾಸ್ಕಮೂಲ ಪಬ್ ಇತ್ತು, ಲೈಕ್ 2014-15 ಟೈಮಲ್ಲಿ. ಅಲ್ಲೆಲ್ಲ ಬೌನ್ಸರಾಗಿ ಕೆಲಸ ಮಾಡಿದ್ದೀನಿ. ಇದೆಲ್ಲ ಇಂಜಿನಿಯರಿಂಗ್ ಓದ್ಕೊಂಡು ಬಂದಮೇಲೆ. ಯಾಕಂದರೆ ಪ್ಯಾಷನ್ನು, ಏನಾದರೂ ಇದರಲ್ಲೇ ಹೋಗಬೇಕು, ಎಷ್ಟೇ ಕಷ್ಟ ಆದ್ರೂ ಇದ್ರಲ್ಲಿ ಹೋಗಬೇಕು ಅಂತ ಹೋಗಿ. ಅದಾದಮೇಲೆ ಈ JP Nagar ಗೋಲ್ಡ್ ಜಿಮ್ಮಲ್ಲಿ ಟ್ರೈನರ್ ಆಗಿದ್ದಾಗ ಅಲ್ಲಿ ಯಾರೂ ಏಸ್ ಸರ್ಟಿಫಿಕೇಷನ್ ಪಾಸೇ ಮಾಡಿಲ್ಲ, 5-10 ವರ್ಷದಿಂದ ಓದ್ತಾನೆ ಇದ್ದರು. ಏನು ಮಾಡಬೇಕು ಇದಕ್ಕೆ ಅಂದ್ಬಿಟ್ಟು ಆವಾಗ ಸಂಘಪತ್ರ ಕ್ಲಾಸ್ ತಗೊಂಡು ಒಂದು 2 ವೀಕ್ 3 ವೀಕ್ಸ್ ಬ್ರೇಕ್ ತೊಗೊಂಡು ಎಕ್ಸಾಮ್ ಪಾಸಾಗಿ ಬಂದಾಗ ಏಷ್ಯಾ ಸ್ಪೆಸಿಫಿಕಲ್ಲಿ ಟಾಪ್ 3 ಬಂದಿದ್ದೆ ನಂದು ಮಾರ್ಕು. ತೋರ್ಸೋವಾಗ ಬಿಲೀವ್ ಮಾಡಿಲ್ಲ ಯಾರೂ, ಏನು ಹಿಂಗೆ ಇವರು ಯಾವುದೋ ಕಲರ್ ಕಾಪಿ ಹೊಡ್ಕೊಂಡು ಬಂದುಬಿಟ್ಟಿದ್ದಾರೆ ಅನ್ಕೊತೀನಿ, ಬೇರೆ ಅವ್ರದ್ದು ನಂಬರೆಲ್ಲ ಚೆಕ್ ಮಾಡಿದ್ರು. ಅದಾದಮೇಲೆ ಅಲ್ಲಿಂದ ಬಂದುಬಿಟ್ಟು ಡೈರೆಕ್ಟ್ ಹೆಡ್ ಟ್ರೈನರು 1 ಮಂತ್ ಆದಮೇಲೆ ಹೆಡ್ ಟ್ರೈನರ್ ಪೋಸ್ಟಿಂಗ್ ಕೊಟ್ಟರು. ಅದೆಲ್ಲ ಏನೂ ಬೇಡ ಅಂದ್ಬಿಟ್ಟು ಆಚೆ ಬಂದಿದ್ದು. ಯಾಕಂದರೆ ಇವಾಗಲೇ ಎಲ್ಲೇ ಹೋದ್ರೇನು ಬಂದುಬಿಟ್ಟು ಎಥಿಕ್ಸ್ ಅನ್ನೋದಿಲ್ಲ. ಪರ್ಸನಲ್ ಟ್ರೈನಿಂಗ್ ಪೇ ಮಾಡಿದ್ರೇ ಅವನ್ನ ಟ್ರೈನ್ ಮಾಡಬೇಕಂತ ಆವಾಗಿಂದನೂ ಇವಾಗ ಗಂಟನದಿತ್ತು. ಒಬ್ಬ ಮನುಷ್ಯ ನಿನ್ನ ಮುಂದೆ ತಪ್ಪು ಮಾಡ್ತಾ ಇದ್ದಾನೆ ಅಂದ್ರೇನು ಬಂದ್ಬಿಟ್ಟು ಮ್ಯಾನೇಜರ್ ಬಂದು ಹೇಳೋರು, ಕರೆಕ್ಟ್ ಮಾಡಬೇಡ, PT ತೊಗೊಬೇಕು ಅಂತ. ಅದನ್ನು ಚೇಂಜ್ ಮಾಡಬೇಕಂತ ನಾನು ಬಂದಿದ್ದು. ಮತ್ತು ಬೆಂಗಳೂರಲ್ಲಿ ಯು ನೇಮ್ ಇಟ್ ಟಾಪ್ ಮೋಸ್ಟ್ ಜಿಮ್ ಆ ಟೈಮಲ್ಲಿ ಇರಲಿ, ಯಾವುದನ್ನೇ ಇರಲಿ, ಎಲ್ಲ ಕಡೆನೂ ಕೆಲಸ ಮಾಡಿದ್ದೀನಿ. ಆವಾಗ ಆ ಟೈಮಲ್ಲೆಲ್ಲನೂ ಒಳ್ಳೆ ಸ್ಕಿಲ್ಸ್ ಇದ್ದರೆ, ಟ್ಯಾಲೆಂಟ್ ಇದ್ದರೆ ಕೆಲಸ ಕೊಡ್ತಾ ಇರಲಿಲ್ಲ ನಮಗೆ. ಅದಕ್ಕೆ ನನ್ನ ಕಡೆಯಿಂದ ಇವಾಗ ಬರೋರೆಲ್ಲ ಬಂದುಬಿಟ್ಟು ಒಂದು 2 ಜನ ಬಂದುಬಿಟ್ಟು ಓದಿರೋರನ್ನ ತೊಗೊಂಡ್ರೆ, ಒಂದು 3 ಜನ ಬಂದುಬಿಟ್ಟು ಕಷ್ಟ ಬೀಳೋರು. ಅವ್ರಿಗೆ ಫಿಟ್ನೆಸ್ ಇಂಡಸ್ಟ್ರಿ ಸಂಬಂಧನೇ ಇರಲ್ಲ, ಪ್ಯಾಷನ್ ಇರಬೇಕಷ್ಟೇ. ಇವಾಗ ಕೆಲವೊಂದು ಜನ ಬಂದ್ಬಿಟ್ಟು ಲೈಕ್ ಮೇಸ್ತ್ರಿ ಕೆಲಸ ಮಾಡೋರು, ಮತ್ತೆ ಗಾರೆ ಕೆಲಸ ಮಾಡೋರು, ಬೇರೆ ಕೆಲಸಗಳು ಮಾಡೋರೆಲ್ಲ ಆ ಥರ ಬರ್ತಾರೆ. ಅಂಥವ್ರಿಗೆ ಬಂದ್ಬಿಟ್ಟು ನಾನು ಡೈರೆಕ್ಟ್ ಟ್ರೈನಿಂಗ್ ಕೊಡೋಕ್ಕಾಗಲ್ಲ, ಸಂಬಳ ಕೊಟ್ಟು, ಮನೆ ಕೊಟ್ಟು, ಊಟ ಕೊಟ್ಟು, ಅವ್ರಿಗೆ ಸಪ್ಲಿಮೆಂಟ್ಸ್, ಬಾಡಿ ಮಾಡೋಕ್ಕೆ ಸಪ್ಲಿಮೆಂಟ್ಸ್ ಕೊಟ್ಟು, ವರ್ಕೌಟ್ಗೂ ಟೈಮ್ ಕೊಟ್ಟು, ಹೇಳ್ಕೊಟ್ಟು ಅವ್ರಿಗೆ ಒಂದು ಮಟ್ಟಿಗೆ ತರ್ತೀನಿ. ಇಫ್ ದೇ ಆರ್ ಕ್ಯಾಪಬಲ್ ಆದಮೇಲೆ ಬಂದ್ಬಿಟ್ಟು ಅವ್ರಿಗೆ ಟ್ರೈನರ್ 1 ಇಯರ್ ನಾನು ಹೇಳ್ತೀನಿ ಓಪನ್ ಆಗಿ, 1 ಇಯರ್ ನಿನ್ನ ಹತ್ರ ನಿಯತ್ತಾಗಿ ಉಳಿಸ್ಕೋಬೇಕು. ಯಾಕಂದರೆ ಫೇಮ್ಗೋಸ್ಕರ, ದುಡ್ಡುಗೋಸ್ಕರ, ಇಲ್ಲಿದ್ದರೆ ವೈರಲ್ ಆಗ್ಬೋದು ಅನ್ನೋಗೋಸ್ಕರ ಬರೋರೇ ತುಂಬ ಜನ. ಆ ಇನ್ಸ್ಟಾಗ್ರಾಮಲ್ಲಿ ನಂಬರೇ ತೆಗೆದುಬಿಟ್ಟಿದೆ 1 ವರ್ಷದಿಂದ. ಅಷ್ಟು ಕಾಲ್ಸ್ ಬರುತ್ತೆ ಡೈಲಿ, ಅಷ್ಟು ಕಾಲ್ಸ್ ನಾನು ಬರಬೇಕು, ನನಗೆ ಇದು ಅದು ಅಂದ್ರೆ. ಆದರೆ ಎಲ್ಲ ಸುಮ್ಮನೆ ಟೈಮ್ ಬೇಯಿಂಗು, ಎಲ್ಲ ಬೇಗ ಸಿಕ್ಬಿಡ್ಬೇಕು, ಬೇಗ ಬಂದ್ಬಿಡ್ಬೇಕು ಅನ್ನೋ ಜನ್ರೇಷನ್ ಇದೆ. ಪೇಷನ್ಸ್ ಇಲ್ಲ ಯಾರಿಗೂ. ಈಗ ನಿಮ್ದು ಎಷ್ಟು ಜಿಮ್ ಇದೆ ಸರ್? ನಂದು 5 ಜಿಮ್ಸ್ ಐತೆ. 5 ಜಿಮ್ಸಲ್ಲೂ PT ಅನ್ನೋ ಕಾನ್ಸೆಪ್ಟೇ ಇಲ್ಲ. PT ಕಾನ್ಸೆಪ್ಟ್ ಬಂದ್ಬಿಟ್ಟು ಹೊಸೂರು ಜಿಮ್ಮಲ್ಲಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿ 2019 ಬಂದ್ಬಿಟ್ಟು ಆವಾಗ ಫುಲ್ ಫ್ರೀಯಾಗಿ ಬಂದ್ಬಿಟ್ಟು ಟ್ರೈನ್ ಮಾಡಿದೆ ಎಲ್ಲರೂ. ಜಸ್ಟ್ 1000 rupees ಪೇ ಮಾಡಿದ್ರೆ ಸಾಕು, 2 years. ಅದರಲ್ಲಿ ಗ್ರೂಪ್ ಕ್ಲಾಸ್ ಬರುತ್ತೆ. ಗ್ರೂಪ್ ಕ್ಲಾಸ್ ಇವಾಗ ಏನು ಇದೆಲ್ಲ ಇರಲಿಲ್ಲ ಆವಾಗ. ರಿಚ್ಮಂಡ್ ರೋಡೆಲ್ಲ ಓನರ್ ಎಲ್ಲ ಬಂದು ವರ್ಕೌಟ್ ಮಾಡ್ತಾ ಇದ್ರು. 2013-14 ಟೈಮ್ಸಲ್ಲೆಲ್ಲ ಬಂದು ಆ ಟೈಮಿಂದ ನನ್ನ ಗ್ರೂಪ್ ಕ್ಲಾಸ್ ನಡೀತಾ ಇತ್ತು. ಆ ಗ್ರೂಪ್ ಕ್ಲಾಸಸ್ಸು, ವರ್ಕೌಟ್ ಪ್ಲಾನು, ಡಯಟ್ ಪ್ಲಾನು, ಅಸೆಸ್ಮೆಂಟ್ಸು. ಹೊಸೂರು ಒಂಥರ ವಿಲೇಜ್ ಥರ ಜಾಗ ಅದ, ಅಲ್ಲಿ ಅಸೆಸ್ಮೆಂಟ್ ಫಾರ್ಮ್ಗಳು ಇಲ್ಲಿಂದ ತೊಗೊಂಡೋಗಿ ಅಸೆಸ್ಮೆಂಟ್ ಫಾರ್ಮಲ್ಲಿ ಇಂಡಿವಿಜುವಲ್ ಒಬ್ಬೊಬ್ರಿಗೆ ತೆಗಿತಾ ಇದ್ವಿ. ಅದರಿಂದ ಒಂದು 800 to 900 ಮೆಂಬರ್ಸ್ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಅಲ್ಲಿ ಬರೋರಿಗೆಲ್ಲ ಗ್ರೂಪ್ ಕ್ಲಾಸ್ ಅಂತ ಏನಂತ ಗೊತ್ತಿಲ್ಲ, ಫಿಟ್ನೆಸ್ ಅಂತ ಏನೇನೋ ಗೊತ್ತಿಲ್ಲ. ನನ್ನ ಮಿಷಿನ್ಸ್ ನೋಡಿದ್ರೆ ಇವಾಗಲೂ ನೀವು ಸಾಕಾಗ್ತಾರೆ. 100 kg ಸ್ಟ್ಯಾಕ್ ಇರುತ್ತೆ, 5 ವರ್ಷ ಆಯಿತು ಮಿಷಿನ್ಸ್, ಅಷ್ಟು ಚೆನ್ನಾಗಿರುತ್ತೆ. ಇಂಪೋರ್ಟ್ ಮಾಡಿಸಿದ್ದೆ ಆವಾಗಲೇ. ಯಾಕಂದರೆ ಇವೆಲ್ಲ ಪ್ಯಾಷನಿಂದ ಎಷ್ಟೇ ಇದು ಮಾಡಿದ್ರೇನು ಅಲ್ಲಿಗೆ ಅಷ್ಟು ಬೇಕಾಗಿಲ್ಲ. 2 floor ಜಿಮ್ಮು, ಕ್ರಾಸ್ ಫಿಟ್, ಗ್ರೂಪ್ ಕ್ಲಾಸ್ ಎಲ್ಲ ಬೇಕಾಗೇ ಇಲ್ಲ. ಇನ್ನೂ 5 ವರ್ಷ ಆದರೆ ಇನ್ನೂ ಯಾರೂ ಆ ಥರ ಮಾಡೋಕ್ಕಾಗಲಿಲ್ಲ ಆ ಲೊಕ್ಯಾಲಿಟಿಯಲ್ಲಿ. ಯಾಕಂದರೆ ನಮಗೆ ಜಸ್ಟು ಬಿಸ್ನೆಸ್ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋದು ಇಂಟೆನ್ಷನೇ ಇಲ್ಲ. ಬರೋರಿಗೆ ಸರ್ವಿಸ್ ಕೊಡಬೇಕು, ಹೆಸ್ರು ಮಾಡಬೇಕು. ನಮ್ಮಿಂದ ಇವಾಗ ಬಂದು ಎಷ್ಟೊಂದು ಜನಕ್ಕೆ IVF ಟ್ರೀಟ್ಮೆಂಟ್ ಫೈಲರ್ ಆಗಿರೋರಿಗೆ ಮಗು ಆಗುತ್ತೆ, ಟ್ರೀಟ್ಮೆಂಟ್ ನಮ್ಮ ಹತ್ರ ಬಂದು ಎಕ್ಸಸೈಸ್ ತೊಗೊಂಡು PCOD ರಿಕವರಿ ಆಗುತ್ತೆ, ಥೈರಾಯ್ಡ್ ರಿಕವರಿ ಆಗುತ್ತೆ. ಈ ಥರ ಹೆಲ್ತ್ ಇಶ್ಯೂಸ್ನ ರಿಕವರಿ ಮಾಡಿರೋದು ಜಾಸ್ತಿ. ಅವರು ಆ ರಿಕವರಿ ಆದಮೇಲೆ ಬಂದು ಅವ್ರು ಮಾತಾಡುವಾಗ ಅದಕ್ಕೆ ಹ್ಯಾಪಿನೆಸ್ ಯಾವ ದುಡ್ಡು ಕೈಲೂ ಕೊಡೋಕ್ಕಾಗಲ್ಲ. ಸೊ ಆ ಥರ PT ಬಂದ್ಬಿಟ್ಟು ಅಲ್ಲಿ ಇರಲಿಲ್ಲ. ಬೆಂಗಳೂರಲ್ಲಿ ನಮ್ಗೆ ಸರ್ವೆ ಆಗಬೇಕು, ಬಾಡಿಗೆ ಎಲ್ಲನೂ ಅಷ್ಟಿರುತ್ತೆ, ಬಾಡಿಗೆ ಕಟ್ಟಬೇಕು, ಲೋನ್ ಕಟ್ಟಬೇಕು. ಹುಡುಗರಿಗೆ PT ಕೊಟ್ಟಿಲ್ಲ ಅಂದರೆ ಹುಡುಗರು ಇರಲ್ಲ, ಹೋಗ್ಬಿಡ್ತಾರೆ. ಸೊ ಅವ್ರಿಗೆಲ್ಲ ಕೊಡಬೇಕಂದ್ರೆ ಐತೆ. ಬಟ್ ಏನಂದರೆ ಜನರಲ್ ಟ್ರೈನಿಂಗ್ ಅಂತ ಸಪ್ರೇಟಾಗಿ ನಾವು ಇದು ಮಾಡ್ತೀವಿ, ಸಪ್ರೇಟಾಗಿ ಹೈರ್ ಮಾಡಿ ಜನರಲ್ ಟ್ರೈನಿಂಗೇ ಇರುತ್ತೆ ಸಪ್ರೇಟಾಗಿ. PT ಅಂತೂ ಪುಷ್ ಮಾಡಲ್ಲ.
ಅಂದ್ರೆ ತಗೊಳ್ಳಿ ಅಂತ ಇಲ್ಲ. ತಗೊಂಡಿಲ್ಲ ಅಂದರೆ ಹೇಳ್ಕೊಡ್ತಾನೆ ಇರ್ತೀವಿ, ನಾವೇ ಹೇಳ್ತೀವಿ ನಿಮ್ಗೆ ಏನಾದರೂ ಅವ್ನು ಹೇಳ್ಕೊಟ್ಟಿಲ್ಲ ಅಂದರೆ ಇಮಿಡಿಯೇಟಾಗಿ ನೋಟಿಫೈ ಮಾಡಿ ಅಂತ ಒಂದು ಕಂಪ್ಲೇಂಟ್ ನಂಬರ್ ಕೊಡ್ತೀವಿ, ಒಬ್ಬನ ಫ್ಲೋರಲ್ಲಿ ಬಿಟ್ಟಿರ್ತೀವಿ, ಅವ್ನಿಗೆ ಹೇಳಿದ್ರೆ ಸಾಕು ಅವ್ನ ಮೇಲೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊತೀವಿ. ವೆರಿ ಯೂನಿಕ್ ಬ್ರೋ. ಐ ಥಿಂಕ್ ಇದು ತುಂಬ ಜನ Follow ಖಂಡಿತ ಮಾಡ್ಬೇಕು. ಇನ್ಸ್ಪೈರ್. ಆ್ಯಪ್ಸು ಒಂದು ಕಡೆ ಬಿಡಿ, ವರ್ಕೌಟ್ ಮಾಡ್ದ ದಿನ ಬಂದ್ಬಿಟ್ಟು ಯು ಫೀಲ್ ಮೋರ್ ಕಾನ್ಫಿಡೆಂಟ್, ಎಕ್ಸಾಕ್ಟ್ಲಿ ಪ್ರೊಡಕ್ಟಿವ್ ಆಗಿರುತ್ತೆ. ಇವತ್ತು ಬ್ರೈನ್ ಹಂಗೆ ನ್ಯೂರಾನ್ಸ್ ಕನೆಕ್ಟ್ ಆಗ್ತಾ ಇರುತ್ತೆ ಸಲ್ ಅಂತ. ಆವಾಗ ಯೋಚನೆ ಮಾಡಿ ಥಿಂಕಿಂಗ್ ಚೆನ್ನಾಗಿರುತ್ತೆ. ನಾವು ಇವು ಕೆಲಸ ಮಾಡೋಣ, ನಾರ್ಮಲ್ ಟೈಮಲ್ಲಿ ನಾಳೆ ಮಾಡ್ಕೊಳ್ಳೋಣ ಬಿಡೋಣ, ಅವಾಗ Procrastination ಜಾಸ್ತಿ ಮಾಡ್ತೀವಿ. ತುಂಬ ಕನೆಕ್ಟ್ ಆಗುತ್ತೆ. So ಸರ್ ಅದಕ್ಕೆ- ಆಮೇಲೆ ಈಗ ಸೆಲೆಬ್ರಿಟಿ ಟ್ರೈನ್ ಮಾಡಬೇಕಾದ್ರೆ ಬಿಗ್ಗೆಸ್ಟ್ ಚಾಲೆಂಜಸ್ ಏನೇನು? ಸೊ ವೆಟ್ ಇದಕ್ಕಿಂತ ಮುಂಚೆ ಟಕ್ ಅಂತ ಯಾರ್ಯಾರನ್ನ ಟ್ರೈನ್ ಮಾಡ್ಬಿಡಿ ಅಂತ ಹೇಳಿ ನಮ್ಗೆ ಕಾಂಟ್ಯಾಕ್ಟ್ ಸಿಗುತ್ತೆ. ಧ್ರುವ ಸರ್ಜಾ ಜೊತೆ ವರ್ಕೌಟ್ ಮಾಡ್ತಾ ಇದ್ದ ಜೊತೆಲಿ ಈಸ್ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್ ದಟ್ ಟೈಮ್ ಬಸಂಗುಡಿ ಗೋಲ್ಡ್ ಜಿಮ್ ಅಲ್ಲಿ. ಓಕೆ, ಅದ್ ಬಿಟ್ಬಿಟ್ಟು ಯಶ್ ಅವ್ರಿಗೆ ಬಂದ್ಬಿಟ್ಟು ಮಾಸ್ಟರ್ ಪೀಸ್ ಮೂವಿ ಟೈಮಲ್ಲಿ ಸೆಟ್ಟಲ್ಲಿ ಟ್ರೈನ್ ಮಾಡಿದ್ದೀನಿ, ನೈಸ್. ದೇವನಹಳ್ಳಿ ಇದ್ರ ಹತ್ರ. ಅದ್ ಬಿಟ್ಟು ಒಂದು 4-5 ಹೀರೋಸು ಅವ್ರದ್ದು ಲೈಕ್ 2016-17 ಅಲ್ಲಿ ಒಳ್ಳೆ ಮೂವೀಸ್ ಬರ್ತಾ ಇತ್ತು. ಅವ್ರ ಹೆಸರು ಇವಾಗ ಬೇಡ, ಅವ್ರನ್ನ ಇದು ಮಾಡ್ತಾ ಇದ್ದಾರೆ. ಜಗಳ ಆಯ್ತಾ ನಿಮ್ದು? ಹಂಗಲ್ಲ, ಅವ್ರದ್ದು ಸಕ್ಸಸ್ಫುಲ್ ಆಗಿಲ್ಲ ಮೂವೀಸ್. ಓಕೆ ಓಕೆ ಓಕೆ. ಸೊ ಅದಕ್ಕೋಸ್ಕರ ಲೆಟ್ಸ್ ಕಮ್ ಬ್ಯಾಕ್ ರಾಕಿ ಬೈ. ಎಸ್ ಸರ್ನ ಟ್ರೈನ್ ಮಾಡಿದ್ರಿ ಅಂತ ಹೇಳಿದ್ವಿ, ಮತ್ತು ಆ್ಯಕ್ಟರ್ಸ್ನ. ಸೊ ಅದೇ ಪ್ರೆಷರ್ ಹೆಂಗೆ ಅಂತ ಜನರಲಿ ಇದು ಮೇಂಟೈನ್ ಮಾಡೋದಕ್ಕೆ ಅಟ್ ದ ಎಂಡ್ ಆಫ್ ದ ಡೇ? ಸೊ ನಾನು ಅದೇ ಆ ಶೂಟಿಂಗ್ ಸೆಟ್ಟಲ್ಲಿ ಆ ಟೈಮಲ್ಲಿ ಜಸ್ಟ್ Pump up ಆಗಕ್ಕೆ, pump ಅಪ್ ಆಗಕ್ಕೆ, ಯಾಕಂದ್ರೆ ಅಲ್ಲಿ ಟ್ರೈನರ್ಸ್ ಇದ್ವಿ. ಆವಾಗ ಆ ಟೈಮಲ್ಲಿ ನಾನು ಇದು ಮಾಡಿದ್ದು. ಲಾಂಗ್ ಟರ್ಮ್ ಇಲ್ಲ, ಐ ಡೋಂಟ್ ವಾಂಟ್ ಟು ಇದು ಮಿಸ್ಲೈಡು, ಸುಮ್ಮನೆ ಇರಬಾರ್ದು. ಶೂಟಿಂಗ್ ನಾನು ಒಂದು ಪೊಲೀಸ್ ಕ್ಯಾರೆಕ್ಟರ್ ಥರ ಮಾಡಿದ್ದೆ. ಸೊ ಆ ಟೈಮಲ್ಲಿ ವಿ ಹ್ಯಾವ್ ಇಂಟ್ರಾಕ್ಟೆಡ್ ದೆಮ್ ಆ್ಯಂಡ್ ವಿ ಆರ್ ಡೂಯಿಂಗ್ ದ ಬೇಸಿಕ್ ಥಿಂಗ್ಸ್. ಬಟ್ ಏನಂದ್ರೆ ಅದೇ ಯೂಶಲಿ ಎಲ್ಲ ಬೇರೆ ಅವ್ರನ್ನ ಬಿಟ್ಟು ಬೇರೆ ಸೆಲೆಬ್ರಿಟೀಸ್ಗೆ ಬಂದ್ಬಿಟ್ಟು ಅವ್ರ ಲೈಫ್ ಸ್ಟೈಲ್ ಇದಾಗುತ್ತೆ. ಇವಾಗ ಇನ್ಫ್ಲುಯೆನ್ಸರ್ಸ್ 3-4 ಜನ ಬಂದಿದ್ರು ಜಿಮ್ಗಳಿಗೆ, ಬೇರೆಯವ್ರಿಗೆಲ್ಲ ಮಾಡ್ತಾ ಇದ್ದೀವಿ. ಅವ್ರಿಗೆ ಶೂಟಿಂಗ್ ಶೆಡ್ಯೂಲ್ಸ್ ಬಂದ್ಬಿಟ್ಟು ಬೇರೆ ಬೇರೆ ಟೈಮಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ನಮ್ಮ ಕಮಿಟ್ಮೆಂಟ್ಸ್ಗೆ ಅವ್ರಿಗೆ ಫಿಕ್ಸ್ ಮಾಡೋಕ್ಕಾಗಲ್ಲ. ಎಲ್ಲ ಬರ್ತೀನಿ, ಎಲ್ಲ ಓಕೆ ಅಂತ ಫಾಲೋ ಮಾಡ್ಕೊತಾ ಇರ್ತೀವಿ. ಸಡನ್ನಾಗಿ ಏನೋ ಒಂದು ಬ್ರೇಕ್ ಬರುತ್ತೆ, ಬ್ರೇಕ್ ಬಂದರೆ ಒಂದು 10 ದಿನ ಡಮಲ್ ಆಗಿಬಿಡುತ್ತೆ. ಸೊ ತುಂಬ ರೇರು, ಯಾಕಂದರೆ ಆ ರೋಲ್ಗೆ ತಕ್ಕಂಗೆ ಅವ್ರು ಇದು ಮಾಡಬೇಕು ಅಂತ ಬರ್ತಾರೆ. ಆ ರೋಲ್ ಆದಮೇಲೆ ದೇ ಡೋಂಟ್ ಕಂಟಿನ್ಯೂ. ಇವಾಗ ಧ್ರುವ ಸರ್ಜಾ ಅವರೆಲ್ಲ ಬಂದ್ಬಿಟ್ಟು ದೇ ಟೇಕ್ ಆಸ್ ಅ ಲೈಫ್ ಸ್ಟೈಲ್, ದರ್ಶನ್ ಅವ್ರದ್ದು ಟೇಕ್ ಆಸ್ ಅ ಲೈಫ್ ಸ್ಟೈಲ್. ಎಲ್ಲರೂ ಆ ಥರ ತೊಗೊಳಲ್ಲ, ಎಲ್ಲರೂ ಬಂದ್ಬಿಟ್ಟು ಆ ಥರ ಆ್ಯಟಿಟ್ಯೂಡ್ ಇರಲ್ಲ ಜಿಮ್ಗಳಿಗೆ. ಇವಾಗ ನಮ್ಮ ಏಜ್ ಗ್ರೂಪ್ಸಲ್ಲಿರೋರಿಗೆಲ್ಲನೂ ನೋಡ್ಕೊಂಡು ಬಂದಿರೋರ್ಗೆ ಹಂಗಿರುತ್ತೆ. ಕೆಲವೊಂದು ಜನ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಮ್ಯಾಟರ್ ಆಗುತ್ತೆ. ಆ ಥರ ಹ್ಯಾಂಡಲ್ ಮಾಡೋದು. ಅವ್ನಿಗಿರೋ ಸ್ಟ್ರೆಸ್ಸಿಗೆ ಅವ್ನು ಹಾಕೊಂಡು ಏನು ಬಂದಿರ್ತಾನೆ ನಮ್ಗೆ ಗೊತ್ತಾಗಲ್ಲ. ಅವ್ನು ಸ್ಟ್ರೆಸ್ ಇದ್ರೆ ಅವ್ರು ಮನೇಲಿ ಇರಬೇಕು. ಜಿಮ್ಮಲ್ಲಿ ಕ್ಲೈಂಟ್ಗಳ ಹತ್ರ ಇಲ್ಲಾಂದ್ರೆ ಹೌಸ್ ಕೀಪಿಂಗ್ ಹತ್ರ ತೋರಿಸೋದಲ್ಲ. ನಾವು ಅದನ್ನು ಎಂಕರೇಜೇ ಮಾಡಲ್ಲ. ಅಲ್ಲಲ್ಲೇ ಲೈವಲ್ಲಿ ಬಂದು ಇದು ಮಾಡ್ತೀವಿ. ತೊಗೊಂಡಿದ್ದೀರಾ ಕ್ಲಾಸ್ ಎಲ್ಲ ನಿಮ್ಮ ಜಿಮ್ಮಲ್ಲಿ? ತುಂಬ ನಮ್ದು ಆಗ್ತಾನೆ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಈ ಜಿಮ್ಮಲ್ಲಿ ಹೆಂಗೆ ಎಂತವ್ರೆಲ್ಲ ಬರ್ತಾರೆ, ಹಂಗೆ ಅಂತಾರೆ. ನೀನು ಹಂಗಿದ್ರೆ ಅಲ್ಲಿ ಈಗ ಬಿಗ್ ಶಾಟ್ಸ್ ಬರ್ತಾರೆ ಕೆಲವರು ಜನ, ಜಿಮ್ಮಲ್ಲೇ ಬರ್ತಾರೆ. ಹೌದು, ಅವ್ರವ್ರದೇ ಸ್ಪೀಕರ್ ಇಟ್ಕೊಂಡ್ಬರ್ತಾರೆ, ನಾನು ಹಾಕದೆ ಆಟ ಆಡಿದ್ದೆ ಆಟ ಅಂತ. ಅಂಥವ್ರು ನಾವು ಅಲೋನೇ ಮಾಡಲ್ಲ ಬ್ರೋ. ಸ್ಟಾರ್ಟಿಂಗಲ್ಲಿ ಅವ್ರು ಗೊತ್ತಿಲ್ಲ, ಇವರು ಬೇರೆ ಜಿಮ್ಗಳಲ್ಲಿ ಅವ್ರು ಹೆಂಗಾದ್ರೆ ಇರ್ಕೊಳ್ಳಿ. ನಮ್ಮ ಜಿಮ್ಮಲ್ಲಿ ಬಂದಿದ್ದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಜಾಯಿನ್ ಮಾಡೋವಾಗಲೇ ಈ ಥರ ಐತೆ ಅಂತ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ನೋಟ್ ಮಾಡ್ತಾ ಇರ್ತೀವಿ, ಇಮಿಡಿಯೇಟ್ ಟರ್ಮಿನೇಟ್ ಮಾಡಿ ಬಿಸಾಕ್ತೀವಿ. ಅವ್ನು ಎಂಥವನೇ ಇರಲಿ. ಜಿಮ್ಗೆ ಬಂದರೆ ಡಿಸಿಪ್ಲಿನ್ ರೂಲ್ಸು, ನಮ್ಮ ರೂಲ್ಸ್ಗೆ ಅವ್ನು ಫಾಲೋ ಮಾಡಲೇಬೇಕು. ಹುಡುಗಿರ ಹತ್ರ ಕ್ರೀಕ್ ಮಾಡ್ಕೊಳೋದು, ಹುಡುಗಿರ ಹತ್ರ ಇದು ಮಾಡೋದು, ಆ ಮಿಸ್ಬಿಹೇವ್, ಅದೆಲ್ಲ ನಮ್ಮ ಜಿಮ್ಮಲ್ಲಿ 1% ನಾವು ಇದೇ ಮಾಡಲ್ಲ. ಅವ್ನು ಎಷ್ಟು ದುಡ್ಡನ್ನ ಕೊಡಲಿ ಬ್ರೋ, ನನಗೆ ಡಿಸಿಪ್ಲಿನ್ ಇಂಪಾರ್ಟೆಂಟು. ನಮ್ಮ ಟ್ರೈನರ್ಸ್ಗೂ ಅದೇ ನಾನು ಹೇಳೋದು, ಫಸ್ಟು ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟು. ನೀನು ಅದಿಲ್ಲ ಅಂದರೆ ಎಲ್ಲಿ ಬದುಕೋಕ್ಕೆ ಆಗಲ್ಲ. ಟ್ರೈನರ್ ಈಸ್ ಈಕ್ವಲ್ ಟು ಡಿಸಿಪ್ಲಿನ್ ಅಷ್ಟೇ. ನೀನು ಟೈಮ್ ಬರಲೇಬೇಕು, ಅಲ್ಲಿ ಇರಲೇಬೇಕು. ನಿದ್ದೆ ಹೋಗು, ಬ್ರೇಕಪ್ ಆಗು, ತಿಂದಿಲ್ಲ ಅದೆಲ್ಲ ನಾನು ಕೇಳಲ್ಲ. 5:30 ಅಂದ್ರೆ 5:30 ಲಾಗಿನ್ ಆಗಿರಲೇಬೇಕು. ಆ ಡಿಸಿಪ್ಲಿನ್ ಇದ್ದರೆ ಬೆಳಿತೀಯ. ಇಲ್ಲಾಂದರೆ ನಿನ್ನ ಕೈಲಿ ಎಷ್ಟೇ ಮಾಡಿದ್ರೆ ಇಲ್ಲೊಂದು ದಿನ, ಇಲ್ಲಿ ಸ್ವಲ್ಪ ದಿನ, ಅಲ್ಲಿ ಸ್ವಲ್ಪ ಇದ್ದು ಲಾಸ್ಟಲ್ಲಿ ಸತ್ತೋಗ್ಬೇಕಾಗುತ್ತೆ. ಸೊ ಎಂಟ್ರಿ ಆಗಿದ ತಕ್ಷಣ ಬಂದ್ಬಿಟ್ಟು ವಿಲ್ ಗೆಟ್ ದ ಜ್ಯೂಸಸ್ಸು, ಟವಲ್ಸು, ಪ್ರತಿಯೊಂದು ವಿಲ್ ಗೆಟ್. ಇದೆಯಾ ಬ್ರೋ ಆ ಥರ ಒಂದು ಮಾಡೋಣ ಬೆಂಗಳೂರಲ್ಲಿ ಅಂತ ಫ್ಯೂಚರ್? ಇವಾಗ ಮಾಡ್ತಾ ಇದ್ದೀನಿ ಬ್ರೋ, ನನ್ನ ಡ್ರೀಮ್ ಅಷ್ಟೇ. ಯಾಕಂದರೆ ಇವಾಗ ಇಡೀ ಬೆಂಗಳೂರಲ್ಲಿ ಇಲ್ದಿರೋ ಎಕ್ವಿಪ್ಮೆಂಟ್ಸ್ ನನ್ನ ಹತ್ರ ಇರಬೇಕಂತ ನನ್ನ ಓನ್ ಮ್ಯಾನುಫ್ಯಾಕ್ಚರಿಂಗು ಆಫ್ಟರ್ 5 years ರಿಸರ್ಚ್ ಮಾಡಿ ಇದು ಮಾಡಿ ಫಾರಿನಲ್ಲಿ 1 ತಿಂಗಳಿದ್ದು ತಂದಿದ್ದೀನಿ ಇವಾಗ. ಸೊ ಏನಿದ್ರೆ ಬೆಸ್ಟಾಗಿ ಕೊಡಬೇಕು ಅಂತ, ಬೆಸ್ಟಾಗಿ ಲೈಕ್ ಎಥಿಕಲ್ ಆಗಿ ರಿಯಾಲಿಟಿಯಾಗಿ ಇರಬೇಕು ಜನಗಳಿಗಂತ. ವೆರಿ ನೈಸ್. ಸೊ 1000 ಕಲ್ಟಿಗಳು ಬರಲಿ ಬ್ರೋ. ಇವಾಗ ಬ್ರದರಲ್ಲಿ ಈ ಥರ ಬಂದ್ಬಿಟ್ಟು ಅವ್ರ ವೇ ಆಫ್ ಸ್ಟೈಲು ಅವ್ರು ನೋಡ್ಕೊಂಡು ಬಂದೇ ಬರ್ತಾರೆ. ಅದೇ ಥರ ರಾಕಿ ಅವ್ರ ಜಿಮ್ ಬಂದರೆ ಈ ಜಿಮ್ಮಲ್ಲಿ ಇಷ್ಟು ಎಕ್ವಿಪ್ಮೆಂಟ್ಸ್ ಇರುತ್ತೆ, ಈ ಥರ ಟ್ರೈನರ್ಸ್ ಬಂದೇ ಬರ್ತಾರೆ. ಎಷ್ಟೇ ಬಂದರೆ ಬಂದ್ಬಿಟ್ಟು ನಾವೇನು ರೂಟ್ಸ್ ಇರುತ್ತೆ ನೋಡಿ, ಅದನ್ನು ಕರೆಕ್ಟಾಗಿ ನಾವು ಮಾಡ್ಕೊಂಡು ಹೋದರೆ ಸಾಕು. ನಮ್ಮ ಜಿಮ್ಮಲ್ಲಿ ಅವ್ರು ಹೇಳಿದ ಥರನೇ ಈ ರೂಲ್ಸ್ ಅಂದರೆ ಆ ರೂಲ್ಸ್ ಸ್ಟಿಕ್ಕನ್ನು ಆಗಲೇಬೇಕು, ಇಲ್ಲಾಂದರೆ ರೀಫಂಡ್ ಕೊಟ್ಬಿಡ್ತೀವಿ ನಾವು. ನಾವೆಲ್ಲ ಆರ್ಗ್ಯುಮೆಂಟ್ ಮಾಡ್ಕೊಂಡು ಕುತ್ಕೊಳಕ್ಕೆಲ್ಲ ನಮ್ಗೆ ಟೈಮ್ ಇಲ್ಲ ಅಂತ ಓಪನ್ ಆಗಿ ಹೇಳ್ತೀವಿ. ಯಾಕಂದರೆ ಕೆಲವೊಂದು ರೂಲ್ಸ್ಗಳು ಇರಲೇಬೇಕು. ಅದಿದ್ರೇ ಬಂದ್ಬಿಟ್ಟು ಜಿಮ್ಮು. ಅವ್ನು ದುಡ್ಡು ಕೊಡ್ತಾನೆ ಅಂತ ನಾವು ಏನು ಬೇಕಂದ್ರೆ ಸರಿ ಸರ್ ಆಯಿತು ಸರ್ ಅಂತ ಹೇಳೋಕ್ಕಾಗಲ್ಲ. ದಟ್ಸ್ ಅ ಬಿಹೇವಿಯರ್. ಅಷ್ಟು ಕೀಳ್ ಮಟ್ಟಕ್ಕೆ ಹೋಗ್ಬೇಕಂತ ಏನೈತೆ. ಅದೇ ನಾನು ಹೇಳೋದು ಏನಂದರೆ, ಒಬ್ಬ ಅದ್ರ ಬಗ್ಗೆ ಗೊತ್ತಿದ್ದು ಪ್ಯಾಷನೇಟಾಗಿ ಜಿಮ್ಮಿಕ್ ಅವ್ರಿಗೆ ಆ ಜಿಮ್ಮೇ ಬೇರೆ ಥರ ಇರುತ್ತೆ, ಬಿಸ್ನೆಸ್ ಮೈಂಡೆಡ್ ಜಿಮ್ಮಿಕರು ಬೇರೆ ಥರ ಇರುತ್ತೆ. ಇವಾಗ ನಮ್ಮ ಹೊಸ ಜಿಮ್ಗಳಲ್ಲೆಲ್ಲನೂ
ನಾರ್ಮಲ್ ಚೆಸ್ಟಿಗೆ ಬಂದ್ಬಿಟ್ಟು ಒಂದು 2 ಮಿಷನ್ಸ್ 3 ಮಿಷನ್ಸ್ ನೀವು ನೋಡಿರ್ತೀರ. 10 ಮಿಷನ್ಸ್ ಹಾಕಿದ್ದೀನಿ, ಲೆಗ್ಗಿಗೆ 15 ಮಿಷನ್ ಸಿಕ್ಕಿದ್ದೀನಿ. ವಾವ್. ಏನು ಹೊಸ ಟ್ರೆಂಡ್ ಆಯ್ತು ಅದನ್ನ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಹಿಂಗೆ ಬರ್ಬೇಕು ಹಂಗೆ ಬರಬೇಕು ಬಯೋಮೆಕಾನಿಸಮು ಅಂತ ಇಸ್ಕೊಂಬಂದಿನಿ. ಕಾರ್ಡಿಯೋ ಎಷ್ಟೊಂದು ಜನ ಯಾಕೆ ಸರ್ ಕಾರ್ಡಿಯೋ ಮಿಷನ್ ತುಂಬ ಹಾಕಿಲ್ಲ ನೀವು? ಸ್ಟ್ರೆಂತ್ ಟ್ರೈನಿಂಗ್ ಇಂಪಾರ್ಟೆಂಟು. ಒಂದು ಬಿಗಿನರ್ ಬರ್ತಾನೆ, ನೀನು ಹೋಗ್ಬಿಟ್ಟು ಜಸ್ಟ್ ಡಂಬಲ್ ಪ್ರೆಸ್ ಕೊಟ್ಬಿಡ್ತೀವಿ ಎತ್ತಿದ್ರೇ ಅವ್ನಿಗೆ ಏನು ಬೇಕು ಡಿಕ್ಲೈನ್ ಫ್ಲಾಟು ಇಂಕ್ಲೈನ್ ಎಲ್ಲಾನು ಮಿಷನ್ಸ್ ಆಯ್ತು ನನ್ನ ಹತ್ರ ಪ್ರತಿಯೊಂದು. ಸರ್ ನಾನು ಅದ್ರ ಬಗ್ಗೆ ಬರ್ತೀನಿ. ಜಿಮ್ ಮಷೀನ್ಸ್ ಅಂದರೆ ನನಗೆ ಫಸ್ಟ್ ಜಿಮ್ ಶುರು ಮಾಡಿದಾಗ ಐ ವಾಸ್ ಲಿಟಲ್ ಕನ್ಫ್ಯೂಸ್ಡ್. ಬಿಕಾಸ್ ಏನಕ್ಕೆ ಅಂದರೆ ಒಂದು ಜಿಮ್ಮಲ್ಲಿ ಒಂಥರ ಇರುತ್ತೆ ಮಿಷಿನ್, ಇನ್ನೊಂದು ಜಿಮ್ಮಲ್ಲಿ ಇನ್ನೊಂದು ಥರ ಇರುತ್ತೆ. ಮೊನ್ನೆ ನೀವು ಮೊನ್ನೆ ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ರೆ ಇದು ಮಾಡಿದೆ, ಹೇಳ್ಬಿಡಿ. ಸೊ ಮಿಷಿನಲ್ಲಿ ಮಾಡೋದು ಈಸಿ ಅಂತಾರೆ, ಬಟ್ ನಮ್ಮ ಒಂದು ಹೈಟ್ಗೆ ನಮ್ಮ ಒಂದು ಏನು ಮೋಷನ್ಗೆ ಅಡ್ಜಸ್ಟ್ ಮಾಡ್ಕೊಳಕ್ ಯಾರು ಹೇಳ್ಕೊಡಲ್ಲ. ಹೌದು. ಸೊ ಡು ಯು ಥಿಂಕ್ ಇದು ಎಸ್ಟರ್ಡೇ ನಂಗೆ ಬಂದಿದ್ದು ಐಡಿಯಾ, ಎಲ್ಲ ಜಿಮ್ದು ಒಂದು ಇನ್ಸ್ಟಾಗ್ರಾಮ್ ಪೇಜೋ ಇಲ್ಲ ಯೂಟ್ಯೂಬ್ ಪೇಜೋ ಇರಬೇಕು ವೇರ್ ಟ್ರೈನರ್ ಎಕ್ಸ್ಪ್ಲೈನ್ಸ್ ಎವ್ರಿ ಮಿಷಿನ್. ಕರೆಕ್ಟ್. ಇದು ನೀವು ಇಷ್ಟ ಇಟ್ಟಿದ್ದೀರಾ ಇಲ್ಲಿ ಇಟ್ಕೊಳ್ಳಿ, ನೀವು ಇಷ್ಟಿದ್ದೀರಾ ಹಿಂಗೆ ಇಟ್ಕೊಳ್ಳಿ. ಸೊ ದಟ್ ಏನಂದ್ರೆ ಈಗ ನಾಳೆ ದಿನ ನನಗೆ ಜನರಲ್ ಟ್ರೈನರ್ ಎಲ್ಲೋ ಬಿಸಿ ಇದ್ದಾನೆ, ನಿಜ. ನಾನು ಅವ್ನಿಗೋಸ್ಕರ ನಿಂತ್ಕೊಂಡು ಕಾಯಕ್ಕಾಗಲ್ಲ. ಆಗಲ್ಲ. ಸೊ ಐ ಜಸ್ಟ್ ಓಪನ್ ನೋಡ್ತೀನಿ, ಓ ಗುರು ಇದು ಹಿಂಗೆ ಅಡ್ಜಸ್ಟ್ ಮಾಡೋದು ಮಾಡ್ತೀನಿ. ಬಿಕಾಸ್ ಡಂಬಲ್ ಅಲ್ಲಿ ಮಾಡೋದು ಕಷ್ಟ, ಬಿಕಾಸ್ ಫ್ರೀ ವೇಟ್ಸ್ ನಿಮ್ಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಮಿಷನ್ ಇಸ್ ಸಮಥಿಂಗ್ ಯು ಕ್ಯಾನ್ ಡೂ ಆನ್ ಯುವರ್ ಓನ್. ಅದನ್ನ ಹೇಳ್ಕೊಳಕ್ಕೂ ಜನ ಬೇಕು. ನಿಮ್ಗೆ ಹಂಗ ಅನ್ಸುತ್ತಾ ಎಲ್ಲಾ ಜಿಮ್ಮಲ್ಲೂ ಮಾಡ್ಬೇಕು ಈ ತರ ಅಂತ? ಯೂಶಲಿ ಎಲ್ಲಾ ಜಿಮ್ ಅವರು ಈಗ ನೀವೇ ಇದ್ದೀರಾ, ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ, ಒಬ್ಬ ಟ್ರೈನರ್ ಹಿಡಿದ್ಬಿಟ್ಟು ಗುರು ಇದು ಎಲ್ಲ ಐತೆ ನಮ್ದು ಯೂಟ್ಯೂಬ್ ಅಲ್ಲಿ ಐತೆ ವಿಡಿಯೋಸ್ಗಳೈತೆ, ಮತ್ತೆ ಜಿಮ್ ಅಲ್ಲಿ ಐಪಾಡ್ ಅಲ್ಲಿ ಇಕ್ಕಿರ್ತೀವಿ ಫ್ರಂಟ್ ಅಲ್ಲಿನೇ. ಬಟ್ ನಾನೇನಂದ್ರೆ ಪರ್ಸನಲ್ ಆಗಿ ನಾನು ಹುಡುಗರು ನಿಕ್ತೀನಿ, ನಾನು ಅಷ್ಟು ಟೆಕ್ನಾಲಜಿ ಡಿಪೆಂಡೆಂಟ್ ಹೋಗಲ್ಲ. ಐ ಆಮ್ ರಿಯಲಿ ತುಂಬಾ ಟೆಕ್ನಾಲಜಿ ಹಿಂದ್ಗಡೆ ಇದ್ದೀನಿ. ಬಿಕಾಸ್ ಇಂಟ್ರೋವರ್ಟ್ ನಾನು, ನನ್ಗೆ ಪ್ರತಿ ಸರಿ ಸರ್ ಅಂದ್ರೆ ಕರೆದು ಕೇಳ್ಕೊಳಕ್ಕಿಂತ ನಾನು ಜೊತೆಲೇ ಇರ್ತೀನಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಮ್ದೇನಂದ್ರೆ ರೂಲ್ಸ್ ಬಂದಿದ ತಕ್ಷಣ ಅವ್ರಿಗೆ ಅಸೆಸ್ಮೆಂಟ್ BMI ತೆಗೆದ್ಬಿಟ್ಟು ಅವ್ರ ಬಗ್ಗೆ ಏನೇನಂತ ಕ್ಲೀನಾಗಿ ಡೀಟೇಲ್ಸ್ ತಗೊಂಡು ಗೋಲ್ ಏನು ಅದ್ರ ಪ್ರಕಾರ ಬಂದ್ಬಿಟ್ಟು 1 ವೀಕ್ ಅವ್ರ ಜೊತೆಲೇ ಇದ್ದು ಯಾವ ಮಿಷನ್ಸ್ ಹೆಂಗ್ ಯೂಸ್ ಮಾಡ್ಬೇಕಂತ ಹೇಳ್ಕೊಡ್ತಾರೆ. ಮತ್ತೆ ಕ್ಲೈಂಟ್ ಹಿಂಗ್ ಟರ್ನ್ ಮಾಡಿದ್ರೆ ಅವ್ರ ಹತ್ರ ಬಂದು ನಿಂತ್ಕೊಳ್ಳೋ ಹತ್ರ ಇಕ್ಕಿರ್ತೀನಿ ಟ್ರೈನರ್ಸ್ನ. ಯಾಕಂದ್ರೆ ಮೇಯ್ನ್ ಇವಾಗ ಬರೋರು ಎಲ್ಲಾನು ನಾನು ಹೇಳೋದೇನಂದ್ರೆ ನಮ್ಮ ಟ್ರೈನರ್ಸ್ಗೆ ಏನಂದ್ರೆ, ನೀನು ಗೆಸ್ಟ್ ನಿಮ್ಮ ಮನೆಗೆ ಬರ್ತಾನೆ ಅಂದ್ರೆ ನೀನು ಹೋಗಿ ಮಾತಾಡ್ತೀಯಾ, ಇಲ್ಲಾಂದ್ರೆ ಆ ಗೆಸ್ಟ್ ಬಂದು ನಿನ್ನ ಹತ್ರ ಮಾತಾಡ್ಬೇಕಾ ಅಂತೀನಿ, ನಾನೇ ಹೋಗ್ಬೇಕು. ಅದೇ ತರನೇ ಇದು ಜಿಮ್ ಬಂದ್ಬಿಟ್ಟು ನಮಗೆ ಒಂದು ಅವ್ರ ಮನೆಯವ್ರಾಗೋವರೆಗೂ ಹೌದು ನೀನೇ ಮಾತಾಡ್ಬೇಕು, ನೀನೇ ನೀರ್ ಕೊಡ್ಬೇಕು ಅವ್ನಿಗೆ. ನೀನು ಕೈ ಕಟ್ಕೊಂಡ್ಬಿಟ್ಟು ವಾಕಿಂಗ್ ಮಾಡ್ತಾ ಇರೋದು ಜನರಲ್ ಟ್ರೈನಿಂಗ್ ಇಲ್ಲ. ಜನರಲ್ ಟ್ರೈನಿಂಗ್ ಆದ್ರೆ ಬಂದ್ಬಿಟ್ಟು ಫ್ಲೋರ್ ಅಲ್ಲಿ ಅವ್ನು ಮಾತಾಡಲ್ಲ, ಅವ್ನು ಯಾಕೆ ಮಾತಾಡ್ಬೇಕು? ಕ್ಲೈಂಟು ನೀನು ಹೋಗಿ ಮಾತಾಡ್ಬೇಕು. ಐ ಸರ್ ಮೈ ಸೆಲ್ಫ್ ಇಸ್ ಸೋ ಅಂಡ್ ಸೋ, ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಪ್ರತಿಯೊಬ್ಬರಿಗೂ ಕೇಳಬೇಕು. ನಾನೇನ್ ಮಾಡ್ತೀನಿ ಅಂದ್ರೆ ಅವ್ನು ಯಾವ ಕ್ಲೈಂಟ್ ಹತ್ರ ಮಾತಾಡಿದಾನೆ ಅಂತ ನಮ್ಮ ಗ್ರೂಪಲ್ಲಿ ಅಪ್ಡೇಟ್ ತಗೊಂತೀನಿ ಡೈಲಿನು. ಇಷ್ಟು ಜನ ಜನರಲ್ ಟ್ರೈನಿಂಗ್ ಮಾಡಿದ್ದೀನಿ, ಪರ್ಸನಲ್ ಟ್ರೈನಿಂಗ್ ಮಾಡಿದ್ದೀನಿ ಅಂತ ಬಿಟ್ಟು GT ಈ ಟೈಮಿಂದ ಈ ಟೈಮ್ ಮಾಡಿದ್ದೀನಿ ನೋಡ್ತೀವಿ, ಕ್ಯಾಮ್ರಲ್ಲಿ ನೋಡ್ತೀವಿ. ಕ್ಲೈಂಟ್ಸ್ಗೆ ಎವ್ರಿ ವೀಕ್ ಫೀಡ್ಬ್ಯಾಕ್ ಕಾಲ್ ಮಾಡ್ತೀವಿ. ಅವ್ನು ಹೇಳ್ಕೊಟ್ನಾ, ವರ್ಕೌಟ್ ಕೊಟ್ನಾ, ಹೌ ಇಸ್ ದ ಬಿಹೇವಿಯರ್. ಬ್ರೋ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನಿಮ್ಮ ಜಿಮ್ಮಲ್ಲಿ ಕಲ್ಚರ್ ಇದೆ, ಎಲ್ಲ ಜಿಮ್ಸ್ ಅಲ್ಲಿ ಇರಲ್ಲ. ಜನರಲ್ ಟ್ರೈನರ್ಸ್ ನಿಜವಾಗ್ಲೂ ಬ್ರದರ್ ಹೇಳಿದ್ರೆ ಮ್ಯಾನೇಜ್ಮೆಂಟು ಇವಾಗ ಬೇಕು, ಹಿಂಗಿರ್ಬೇಕು ಅಂದ್ರೆ ಹಂಗಿರ್ಸ್ಲೇಬೇಕು. ಸ್ಟ್ರಿಕ್ಟ್ ಮಾಡಿದ್ರೆ ಹುಡುಗ ಓಡೋಗ್ತಾರೆ ಅಂದ್ರೆ ನೀನು ಸ್ಟಾರ್ಟಿಂಗಿಂದನೇ ಮಾಡಬೇಕು ಆ ಕಲ್ಚರ್ನ. ಇದು ಹಿಂಗೆ ಇರುತ್ತಪ್ಪ, ಹಿಂಗಿರುತ್ತೆ, ಹಿಂಗೆ ಬರ್ತಿ ಅಂದರೆ ಕೆಲಸ ಮಾಡು. ಇಲ್ಲ ನೀನು ಬೇರೆ PT ಮಾತ್ರ ಮಾಡ್ತೀನಿ, ಇಲ್ಲಿ ಕುತ್ಕೊಂಡಿರ್ತೀನಿ, ಮೊಬೈಲ್ ನೋಡ್ತಾ ಇರ್ತೀನಿ ಅಂದ್ರೆ ಬರಬೇಡ. ಫ್ರಂಟ್ ಡೆಸ್ಕಲ್ಲಿ ಮೊಬೈಲ್ ಇರಬೇಕು, ಪಕ್ಕ ಗ್ರೂಮಿಂಗ್ ಆಗಿರಬೇಕು, ಫ್ಲೋರಲ್ಲಿ ನಿಂತ್ಕೊಂಡಿರ್ಬೇಕು. ಸುಮ್ಮನೆ ಅಲ್ಲಿ ಕುತ್ಕೊಳೋದು, ಹುಡುಗಿರ ಹತ್ರ ಮಾತಾಡೋದು ಇವೆಲ್ಲ ಇಲ್ವೇ ಇಲ್ಲ. ಹಂಗೆ ನೋಡಿದ್ರೆ ದೆನ್ನಂದೇರ್ ನಾನು ವಾರ್ನಿಂಗ್, ಅಲ್ಲೇ ಫಸ್ಟ್ ವಾರ್ನಿಂಗ್ ಕೊಟ್ಟು ಸೆಕೆಂಡ್ ತೆಗೆದಾಕ್ತೀವಿ. ಯಾಕಂದ್ರೆ ನಂದೇ ಅಸೋಸಿಯೇಷನ್ ಐತೆ, ಟ್ರೈನರ್ಸ್ ಅಸೋಸಿಯೇಷನ್ ಐತೆ, ನಂದೇ ಅಕಾಡೆಮಿ ಐತೆ. ಟ್ಯಾಲೆಂಟ್ ಇರೋನು, ಕಷ್ಟ ಬೀಳ್ತಾರೋನು 1000 ಜನ ಇದ್ದಾರೆ ಅಲ್ಲಿ. ಇಂಡಿಯಾದಲ್ಲಿ ಎಷ್ಟು ಜನ ಸರ್ ಒಂದು ಚಾನ್ಸ್ ಕೊಡಿ ಸರ್, ನಂಗೆ ಪ್ರೂವ್ ಮಾಡ್ಕೊಳಕ್ಕೆ ಕಾಯ್ತಾ ಇರ್ತಾರೆ. ಅಷ್ಟು ಜನ ಇರುವಾಗ ನಾನು ಯಾಕೆ ದುರಾಂಕಾರ ಇರೋವಾಗ ನಾನು ಯಾಕೆ ಕೊಡಬೇಕು? ಅವನು ಚೇಂಜ್ ಆಗುತ್ತೆ ಆಟಿಟ್ಯೂಡ್, ಒಂದು ವರ್ಷ ಆದ್ಮೇಲೆ ಚೇಂಜ್ ಆಗುತ್ತೆ. ಆವಾಗಂಟ ಸರ್ ಒಂದೇ ಒಂದು ಚಾನ್ಸ್ ಸರ್, ನೀವೇ ಸರ್ ದೇವ್ರು ನನಗೆ ಅಂತ ಬರ್ತಾರೆ. ಆಮೇಲೆ ಹಂಗೆ 3 months 6 months ಆದ್ಮೇಲೆ ಚೇಂಜ್ ಅದು ಕಾಮನ್ನು. ಮತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಇಫ್ ಯು ಯೂಸ್ ಪ್ರೀ ವರ್ಕೌಟ್, ನೀನು ವರ್ಕೌಟ್ ಮೇಲೆ ಫೋಕಸ್ ಮಾಡಿ ವರ್ಕೌಟ್ ಹೋಗುತ್ತೆ. ಮೊಬೈಲ್ ಸಾಂಗ್ಸ್ ಹೇಳ್ಕೊಂಡು ನೀನು ಮಾತಾಡೋದ್ರಲ್ಲಿ ಫೋನಲ್ಲಿ ಇದ್ರಲ್ಲಿ ಫೋಕಸ್ ಮಾಡಿದ್ರೆ ಇದ್ರಲ್ಲಿ ಹೋಗ್ತಾನೆ ಇರುತ್ತೆ. 1 hour ಹಿಂಗೆ ಆಗೋಷ್ಟಲ್ಲಿ ಆಗೋಗುತ್ತೆ. ಅಬಿಗೊಂದು ಜಿಮ್ಮಲ್ಲಿ ಬರೋವಾಗಲೇ ವಾರ್ನಿಂಗ್ ಅದೇ, ಫಸ್ಟ್ ಫೋನುಗಳು ಅಲ್ಲಿಗೆ ಬಿಟ್ಟು ಟ್ರೈನ್ ಮಾಡಿ. ಟ್ರೈನರ್ಸ್ ಇಕ್ಕೊಳೋದೇ ಇಲ್ಲ. ಕ್ಲೈಂಟ್ಸ್ ಬಂದ್ಬಿಟ್ಟು ಲೈಕ್ ಸಾಫ್ಟ್ ಟೋನಲ್ಲಿ ಟ್ರೈನಿಂಗ್ ಟೈಮಲ್ಲಿ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ. ಅದು ಬಿಟ್ಟು ಯೂಸ್ ಮಾಡಬೇಕು. ನಾನು ನಾಶನವಾಗೇ ಹೋಗ್ತೀನಿ ಅಂದರೆ ಹೋಗ್ರಿ, ಏನು ಮಾಡೋಕ್ಕಾಗುತ್ತೆ? ಬ್ರೋ 1 ಸರಿ 2 ಸರಿ ಹೇಳ್ಬೋದು. ಹೌದು ಕುತ್ಕೊಂಡು ಹೇಳ್ಕೊಂಡಿರೋದ ನಮ್ಮ ಕೆಲಸ. ನಿನ್ಗಾದ್ರೆ ನೀನು ಸಾಯ್ತೀಯ, ನನಗೇನು ದಂಡಂ ದಶಗುಣಂ. ಲಿಫ್ಟಿಂಗ್ ಮಾಡೋವಾಗ ಮೈನ್ ಇಂಪಾರ್ಟೆಂಟ್ ಅವರು ಗೇರ್ಸ್ ತರಲಿ, ಗ್ಲೌಸ್ ಇರಲಿ, ಇವೆಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಪೋಸ್ಟ್ ಕರೆಕ್ಟಾಗಿ ಮಾಡಿ ಅಂತ ಹೇಳ್ತೀನಿ. ನೀನು ಎಷ್ಟು ವೆಯ್ಟ್ ಲಿಫ್ಟ್ ಮಾಡ್ತೀಯೋ ಅದರಲ್ಲಿ ಕರೆಕ್ಟಾಗಿ ಮಾಡು. ನಮ್ಮ ಹುಡುಗ ಡೆಡ್ ಲಿಫ್ಟ್ ಎಲ್ಲ ಮಾಡ್ತಾರೆ, ವಿಡಿಯೋಗೋಸ್ಕರ ಬೇಡ. 1 ರೆಪ್ ಮಾಡ್ಬಿಡ್ತೀಯ, ಆಮೇಲೆ ಮಲಗ್ತೀಯ ಹೋಗ್ಬಿಟ್ಟು, ಬೇಡ. ಸುಮ್ಮನೆ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ಆಮೇಲೆ ಇದು ಮಾಡು. ಆ ಪೋಸ್ಟ್ ಕರೆಕ್ಟಾಗಿ ಮಾಡಬೇಕು, ಅದೊಂದು. ಅದಾದ್ಮೇಲೆ ಬಂದ್ಬಿಟ್ಟು ಇವಾಗ
ಬ್ರದರ್ ಹೇಳಿತ್ರ ಒಬ್ಬೊಬ್ರದ್ದು ಇಂಡಿವಿಜುವಲ್ ಇದು ಅವ್ರಿಗೆ ಹಿಂಗೆ ಇದ್ರೇನೆ ಅಂತ. ನಾನು ದಪ್ಪ ಇರೋವಾಗೆಲ್ಲ ನಾ ಯೂಸ್ ಟು ವಿಯರ್ ಪುಲ್ ಓವರ್ ಸಿಕ್ಕೊಂಡು ಫ್ಲೋರಲ್ಲಿ ಟ್ರೈನ್ ಮಾಡ್ತಾ ಇದ್ದಿದ್ದು. ಯಾಕಂದ್ರೆ ಐ ಡೋಂಟ್ ಫೀಲ್ ಕಾನ್ಫಿಡೆಂಟ್. ನನ್ನ ಹತ್ರ Body ಬೇಜಾನ್ dysmorphia. ಟಿ ಶರ್ಟ್ಸು ಲೈಕ್ 2019 ಈಸ್ಕೊಂಡಿದ್ದು 5 ವರ್ಷದ ಟಿ ಶರ್ಟ್ಸು ಯೂಸೇ ಮಾಡಿದಿರೋದು ಹಂಗೆ ಐತೆ. ನಾನು ಸಣ್ಣ ಆಗಿ ಇಲ್ದಿರೋವಾಗ ಫಿಟ್ ಆಗಿ ಇಲ್ದಿರೋವಾಗ ಐ ಡೋಂಟ್ ಫೀಲ್ ಕಾನ್ಫಿಡೆಂಟ್. ಬನಿಯನ್ ಹಾಕೊಬೇಕು ಒಳಗಡೆ. ಮೈನ್ ನಾನು ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಇಟ್ಕೊಂಡಾಗ ನಾನು ಜನಕ್ಕೆ ಕೇಳೋದು ಏನಂದ್ರೆ ಬಂದ್ಬಿಟ್ಟು 6 ಪ್ಯಾಕ್ಸ್ ಮಾಡಬೇಕು ಅವ್ರ ಥರ ಇವ್ರ ಥರ ಆಗೋದೆಲ್ಲ ಬೇಡ. ನಿನಗೆ ಫಸ್ಟ್ ಒಂದು ಸ್ಟೆಪ್ಪು ಇಲ್ಲಿಂದ ಅಲ್ಲಿ ಗಂಟ ಆ ಬ್ರೀತ್ ಕಂಟ್ರೋಲ್ ಮಾಡಿ ಸ್ಟೆಪ್ಸ್ ಹತ್ತಕ್ಕಾಗುತ್ತಾ ನೋಡಿ. ಕೆಳಗಡೆ ಕುತ್ಕೊಂಡ್ರೆ ಎದ್ದೋಳಕ್ಕಾಗುತ್ತಾ. ಬೇಸಿಕ್ ಸಣ್ಣ ಪುಟ್ಟ ಗೋಲ್ ಸಿಕ್ಕೊಂಡ್ರೆ ಅಚೀವ್ ಮಾಡೋಕ್ಕಾಗುತ್ತೆ. ಒಂದೇ ಸರಿ ನಾನು ಇದು ಮಾಡಿಬಿಡ್ಬೇಕು ಒಂದು 150 kg ಅವ್ರು ಇಕ್ಕೊಂಡು ಹ್ಯಾಂಗಿಂಗ್ ಲೆಗ್ ರೇಸ್ ಮಾಡ್ಬೇಕಂದ್ರೆ ಆಗುತ್ತಾ? ಅವ್ರು ಇನ್ನೊಬ್ಬ ಅದು ಮಾಡ್ತಾ ಇದ್ದಾನೆ ಅಂದ್ರೆ ಅದನ್ನ ನೋಡಿ ನಾನು ಮಾಡ್ಬೇಕಂದ್ರೆ ಇಟ್ಸ್ ಅ ಫೂಲಿಶ್ನೆಸ್. ಅದಕ್ಕೆ ನಮ್ಮ ಕೈಲಿ ಏನಾಗುತ್ತೋ ಆ ವರ್ಕೌಟ್ಸ್ ನಾವು ಡೋಂಟ್ ಕಂಪೇರ್ ವಿತ್ ಅದರ್ಸ್. ಹೌದು. ಯಾವತ್ತೂ ಮಾಡ್ಕೋಬೇಡ. ಇಲ್ಲ ತುಂಬಾ ಜನ ನಮ್ಮ ಹತ್ರ ವರ್ಕೌಟ್ ಮಾಡೋ ಟೈಮಲ್ಲಿ ನಾನು ಪಕ್ಕ ಹುಡುಗ ಇರ್ತಾರೆ, ಈ ಕಡೆ ಆ ಕಡೆ ಹುಡುಗ ಇರ್ತಾರೆ, ಮಾತಾಡಬಾರ್ದು ಅನ್ನೋದೇ ಫಸ್ಟ್. ಅಲ್ಲಲ್ಲ, ಬೇರೆ ಬೇರೆ. ಈಗ ನಾನು ಜಿಮ್ಗೆ ಹೋಗೋನು ಅಂದ್ರೆ ವರ್ಕೌಟ್ ಮಾಡಕ್ ಹೋಗೋನು, ಈವನ್ ದಟ್ ಗರ್ಲ್ ಇಸ್ ಆಲ್ಸೋ ಕಮ್. ಬಟ್ ಸುಮ್ನೆ ಹಿಂಗೆ ನೋಡ್ದ ಐ ಕಾಂಟ್ಯಾಕ್ಟ್ ನನ್ ಗೊತ್ತೇ ಇರಲ್ಲ, ಹಿಂಗೆ ಐ ಕಾಂಟ್ಯಾಕ್ಟ್ ಆಗಿರುತ್ತೆ. ಹೋಗುರು ಯಾವಲೂ ನನ್ನ ನೋಡ್ತಾ ಇದ್ದಾನೆ, ಹಂಗೆ ನನ್ನೇ ನೋಡ್ತಾ ಇದ್ದಾನೆ, ಆ ತರ ಬಂದ್ ನಾವು ನೋಡೋದೇ ಇಲ್ಲಲ್ಲ ಹುಡುಗಿರ್ನ. ನಾವು ನೋಡಿದ್ರೇನು ಆ ಕಡೆ ಈ ಕಡೆ ಅಲ್ಲಲ್ಲ, ನಿಮ್ ಕಂಪ್ಲೇಂಟ್ ಬಂದಿರೋದು ಬೇರೆ ಜಿಮ್ ಅಲ್ಲಿ ಕ್ಲೈಂಟ್ಸ್ clients ಹೇಳ್ತಾರೆ. ಅವಾಗ ಏನ್ ಮಾಡ್ತೀರಾ? ಹಂಗೆ ಹ್ಯಾಂಡಲ್ ಮಾಡೋದು ಅದೆಲ್ಲ ಏನಿರಲ್ಲ, ಸುಮ್ಮನೆ ಅವ್ರು ನೋಡಿರ್ತಾರೆ. ಅಲ್ಲ, ಬಿಕಾಸ್ ಅವ್ರಿಗೆ ಹಂಗೆ ಹೇಳ್ತೀರಾ? ಬಿಕಾಸ್ ಏನಕ್ಕೆ ಅಂದ್ರೆ ಸೆನ್ಸಿಟಿವ್ ಟಾಪಿಕ್ ಅದು, ವೆರಿ ಸೆನ್ಸಿಟಿವ್. ನಿನ್ನೆ ಒಂದು ಕಂಪ್ಲೇಂಟ್ ಆಯ್ತು, ಹುಡುಗ ಒಂದು ಫೋನ್ ಮಾಡ್ದ ನಮ್ಮ ಟ್ರೈನರ್ ಒಬ್ಬ ವೈಟ್ ಫೀಲ್ಡ್ ಕಡೆಯಿಂದ. ಸೊ ಈ ಥರ ಕುತ್ಕೊಂಡು ಜೊತೆಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾನಣ್ಣ, ಈ ಥರ ಮಾಡ್ತಾ ಇದ್ದಾನೆ. 2-3 ಸರಿ ನಾನು ಹೇಳ್ದೆ. ಟ್ರೈನರ್ ಇಲ್ಲ, ಕ್ಲೈಂಟ್. ನಮ್ದೇನಂದ್ರೆ ರೂಲ್ಸು, ಜೊತೆಲೇ ಬಂದು ದೇರ್ ಕಪಲ್ಸ್ ಜೊತೆಲೇ ಫ್ರೆಂಡ್ಸ್ ಬರ್ತಾರೆ ಅಂದ್ರೆ ಅವ್ರು ಮಾತಾಡ್ಕೊಂಡು ಏನಾದ್ರು ಮಾಡ್ಕೊಂಡ್ಲಿ. ಅಲ್ಲಿ ಬಂದು ಮಾತಾಡ್ಕೊಂಡು ಅಲ್ಲಿ ಬಂದು ಒಂದು ಜಾಗ ಥರ ಯೂಸ್ ಮಾಡ್ಕೊಂಡು ಬೇರೆ ಥರ ಕಲ್ಚರ್ನ ಪ್ರೊವೈಡ್ ಮಾಡ್ತಾ ಇದ್ರೆ ಅದು ಹೇಳೋ ರೀತಿಯಲ್ಲಿ ಹೇಳಿ ಅದನ್ನ ಇಲ್ಲ, ನೀವು ಮಾತಾಡಿದ್ರೆ ಆಚೆ ಮಾತಾಡ್ಕೊಂಡು ಏನಾದ್ರು ಮಾಡ್ಕೊಳ್ಳಿ, ಜಿಮ್ ಡಸಂಟ್ ಫೀಲ್ ಗುಡ್. ಯಾಕಂದ್ರೆ ಜಿಮ್ ಎನ್ವೈರನ್ಮೆಂಟ್ ಅನ್ನೋ ಇದು. ಇನ್ನೊಂದು ಒಂದು ಡೀಸೆಂಟ್ ಅಮೌಂಟ್ ಆಫ್ ಜಿಮ್ ಅಂದ್ರೆ ಓಕೆ ಒಂದ್ ಲೆವೆಲ್ ಮಾಡ್ಬೋದು ಅಂತಂದ್ರೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು? ನಾಟ್ ಲೈಕ್ ಯುವರ್ ಜಿಮ್ ಅಂದ್ರೆ ಒಂದ್ ಇಡಬೇಕು ಗುರು, ನಾನು ಒಂದ್ ಏರಿಯಾದಲ್ಲಿ ಡಿಪೆಂಡ್ಸ್ ಆನ್ ಮಿಷಿನ್ಸ್, ಏರಿಯಾ, ಲೊಕಾಲಿಟಿ. ಅಲ್ಲ, ನಾನು ಬಾಡಿಗೆ ಗಿಡಿಗೆಲ್ಲ ಬಿಟ್ಬಿಡಿ, ಬಾಡಿಗೆ ಬಗ್ಗೆ ಒಂದ್ 2,000 ಸ್ಕ್ವೇರ್ ಫುಟ್ ಇಡೇನಾ? 20 to 25 lakhs ಬೇಕಾಗುತ್ತೆ. ಅಷ್ಟು ಕಡಿಮೆ ಇಲ್ಲಲ್ಲ ಸರ್. ಡಿಪೆಂಡ್ಸ್ ಆನ್ ಕ್ವಾಲಿಟಿ ಆಫ್ ಎಕ್ವಿಪ್ಮೆಂಟ್. ನಾನು ಇವಾಗ ಮಲ್ಟಿ ಜಿಮ್, ಇವಾಗ ನಾರ್ಮಲ್ ಮಲ್ಟಿ ಆಗ್ಬಿಟ್ಟು ಡುವೆಲ್ ಸ್ಟೇಷನ್ಸ್ ಹಾಕೊಂಡು ಮಾಡ್ಬೋದು. 10 ಲಕ್ಷದಲ್ಲಿ ಆಗೋಗುತ್ತೆ. ಒಂದು ಟ್ರೆಡ್ಮಿಲ್ ಒಂದು ಕ್ರಾಸ್ ಟ್ರೈನರ್ ಒಂದು ಸೈಕಲ್ ಇಕ್ಕಿದ್ರೆ ಜಿಮ್ಮೇನೆ ಅಂತೀವಿ. ಇವಾಗ PG ಅವ್ರು ಎಷ್ಟೊಂದು ಜನ ವಿ ಹ್ಯಾವ್ ಜಿಮ್ ಅಂದ್ಬಿಟ್ಟು ಒಂದು ಮ್ಯಾಟ್ ಹಾಕೊಂಡ್ಬಿಟ್ಟು ವಿ ಹ್ಯಾವ್ ಜಿಮ್ ಇನ್ ಹೌಸ್ ಅಂತಾರೆ. ಸೊ ಆ ಥರ ಜಿಮ್ ಅಂದ್ರೆ ಡಿಪೆಂಡ್ಸ್ ಆನ್ ನಿಮ್ಗೆ ಹೆಂಗ್ ಬೇಕು, ಯಾವ ಥರ ಸರ್ವಿಸ್ ಪ್ರೊವೈಡ್ ಮಾಡಬೇಕು. ಕಾಂಪಿಟೇಟಿವ್ ಆಗಿ ಕಾಂಪೀಟ್ ಮಾಡಕ್ಕಾಗಲ್ಲ ಅನ್ಸುತ್ತೆ ನನಗೆ. 20-25 lakhs ಆಗಲ್ಲ. 1.5 crores ಐ ಥಿಂಕ್ ಇಸ್ ದ ಮಿನಿಮಮ್. ಇನ್ನೊಂದು 5 ವರ್ಷದಲ್ಲಿ ಮಿನಿಮಮ್ 1 CR ಬೇಕೇ ಬೇಕು ಇಫ್ ಯು ವಾಂಟ್ ಟು ಪುಟ್ ಎ ಗುಡ್ ಜಿಮ್. ಓಕೆ, ಬಟ್ ಇವಾಗ ಕುಡಿಲೇಬೇಕು ಸರ್, ನನ್ನ ಸರ್ರೇನ್ ಕೈ ಅಲ್ಲಾಡ್ತಾ ಮಾಡಕ್ಕೆ ಆಗಲ್ಲ ಅಂತವನು ವರ್ಕೌಟ್ ಬರ್ತಾ ಇದೆ ನನ್ನ ಹತ್ರ. ಸರಿ, ನೀವು ಡೈಲಿ ಕುಡಿಯೋಕೆ ಹೋಗ್ಬೇಡಿ. ಇವಾಗ ನಾವು ಅಚೀವ್ ಮಾಡಿ ಒಂದು ಲೈಕ್ 1 kg ನೀವು ಲಾಸ್ ಮಾಡ್ಕೊಂಬಿಡಿ, ಸ್ವಲ್ಪ ನೋಡೋಕೆ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಆವಾಗ ಇದು ಮಾಡಿದ್ರೆ ಇದು ನಾನು ಕೊಡ್ತೀನಿ ನಂತರ ಒಂದು ಇಕ್ಕೊಬೋದು ಟಾರ್ಗೆಟ್ ಇಕ್ಕೊಂಡು ಲೈಕ್ 1 kg ಅವ್ನು ಲೂಸ್ ಆದ್ರೆ 2 weeks ಒಂದ್ಸರಿ. ಕಂಫರ್ಟ್ ಝೋನ್ ಅಲ್ಲಿ ಇರೋರ್ನ ಒಂದೇ ದಿವಸದಲ್ಲಿ ನೀವು ಎಲ್ಲ ಮಾಡಿ ಬರೋದೇ ಇಲ್ಲ. ಒಂದೊಂದೇ ಅವ್ರಿಗೆ ಸ್ಲೋ ಆಗಿ ಅರ್ಥ ಮಾಡಿ ಹೇಳಿಸ್ಬೇಕು. ಮಗುಗೆ ಹೇಳ್ದಂಗೆ ಇದನ್ನ ಬಿಡಿ ಫಸ್ಟ್ 1 month 15 days ಆದ್ಮೇಲೆ ಇದನ್ನು ಟ್ರೈ ಮಾಡಿ ಬಿಡಕ್ಕೆ. I know it's bad, but you try it. Give it try. ವಿಚ್ ಇಸ್ ದ ಬೆಸ್ಟ್? ಅಂದ್ರೆ ಡೈಲಿ ಒಂದೊಂದು ಆರ್ಗನ್ ಟ್ರೈನ್ ಮಾಡೋದು ಬೆಟರಾ, ಇಲ್ಲ ಫುಲ್ ಬಾಡಿ ಪುಷ್ ಪುಲ್ ಲೆಗ್ಸ್ ಮಾಡಿ? ನನ್ನ ಪ್ರಕಾರ ನನ್ನ ಒಂದು ಸಜೆಷನ್ ಹೇಳ್ತೀನಿ ನೋಡಿ. ನಾನು ಬಂದ್ಬಿಟ್ಟು ಲೈಕ್ ಪುಷ್ ಪುಲ್ ಲೆಗ್ ಇಟ್ಸ್ ಅ ಬೆಸ್ಟ್ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು. ಓಕೆ, ಲೈಕ್ ಅದು ಮಾಡೋವಾಗ ಬಂದ್ಬಿಟ್ಟು ಲೈಕ್ ನೀವು ಪುಷ್ ಮಾಡೋವಾಗ ಚೆಸ್ಟ್, ಶೋಲ್ಡ್ರು, ಟ್ರೈಸೆಪ್ಸು ಕಂಪ್ಲೀಟಾಗಿ ವರ್ಕ್ ಆಗುತ್ತೆ. ಇಂಡಿವಿಜುವಲ್ ದಿನ ನಮ್ಗೆ ಒಂದೇನಂದ್ರೆ ಟೈಮು, ಅಷ್ಟು ಟೈಮ್ ಇಲ್ಲ. ನಾನು ಹೇಳ್ದೆ ಅಲ್ಲ 3 ದಿನ ವರ್ಕೌಟ್ ಮಾಡೋದು. ಆ 3 ದಿನದಲ್ಲಿ ಇದು ಮಾಡಿದ್ರೆ ಆಟೋಮೆಟಿಕ್ ವಿ ಕ್ಯಾನ್ ಮೈಂಟೈನ್ ಮಾಡ್ಕೊಂಡು ಆರಾಮಾಗಿ ಇರ್ಬೋದು, ಕ್ಯಾಲರೀಸ್ ಮೈಂಟೈನ್ ಮಾಡ್ಕೊಂಡು ಹೋಗ್ಬೋದು. ಮಲ್ಟಿಪಲ್ ಮಸಲ್ ಟ್ರಿಗರ್ ಮಾಡೋವಾಗ ಇಲ್ಲಿ ರಿಕವರಿನೂ ಕರೆಕ್ಟಾಗಿ ತಗೊಂಡ್ರೆ ಚೆನ್ನಾಗಿ ಮಸಲು ಗ್ರೋತ್ ಆಗುತ್ತೆ. ಇಫ್ ಯು ಕ್ಯಾಲರಿ ಡಿಫಿಸಿಟು, ಫ್ಯಾಟ್ ಲಾಸು ಚೆನ್ನಾಗಾಗುತ್ತೆ. ನಾನು ಅದೇ ಮಾಡಿದ್ದು. ನಾನು ಅಷ್ಟು ಮಿಷಿನ್ಸ್ ಹಾಕಿರೋದು ಏನಕ್ಕಂದ್ರೆ ಜನ ಬಂದಾಗಲೂ ನಮ್ಮ ವರ್ಕೌಟ್ ಕಾರ್ಡ್ಸಲ್ಲೆಲ್ಲೂ ಲೈಕ್ ಮಂಡೇ ಲೆಗ್ಗೆ ಇರುತ್ತೆ. ನಾವು ಏನು ಕೊಡ್ತೀವಿ ಅದನ್ನೇ ಮಾಡಬೇಕು. ಅವರು ಸ್ಯಾಟರ್ಡೆ ಸಂಡೇ ಬರಲ್ಲ ಅಲ್ಲ, ವೀಕೆಂಡಲ್ಲಿ ಮಂಡೇ ಸ್ಟಾರ್ಟ್ ವಿತ್ ದ ಲೆಗ್. ಇಟ್ಸ್ ಅಮೇಜಿಂಗ್ ಥಿಂಗ್. ಕರೆಕ್ಟ್. ಅವಾಗ ಅನ್ಸುತ್ತೆ ಲೆಗ್ ಪುಷ್ ಪುಲ್ ಇಟ್ ಇಸ್ ಬಿಕಮ್ ಅ ಯೂನಿವರ್ಸಲ್ ಚೆಸ್ಟ್ ಡೇ. ಮಂಡೇ ಎಲ್ಲ ಅದರ ವೀಕೆಂಡ್ ಆರ್ಮ್ಸ್ ಡೇ ಪಂಪ್ ಮಾಡ್ಕೊಂಡು ಹೋಗೋಣ ಅಂತ ಜಿಮ್ಗೆ ಪಾರ್ಟಿ ಅಗೇನ್ ಕಾಂಪಿಟೇಷನ್ ಮಾಡೋರಿಗೆ ಬೇರೆ ವರ್ಕೌಟ್ಸ್ ಕೊಡ್ತೀವಿ. ರೆಗ್ಯುಲರ್ ಕ್ಲೈಂಟ್ ವಾಟ್ ಎವರ್ ವಿ ಆರ್ ಸ್ಪೀಕಿಂಗ್ ರೈಟ್ ನೌ, ಬೇಕಾದ್ರೆ ಕಾಂಪಿಟೇಷನ್ ಇನ್ನೊಂದು ಸರಿ ಮಾಡೋಣ. ಬಟ್ ನಾನು ರೆಗ್ಯುಲರ್ ಕ್ಲೈಂಟ್ಸ್ಗೆ ಹೌದು 90% ಜನರಲ್ ಅವರೇ ನಾವು ಫೋಕಸ್ ಮಾಡಬೇಕು. ಎಸ್
ಜಿಮ್ ಮೇಕ್ಸ್ ಯು ಹಾರ್ನಿ ಅಂತಾರೆ. ಇಸ್ ಇಟ್ ಅ ಗುಡ್ ಥಿಂಗ್ ಆರ್ ಅ ಬ್ಯಾಡ್ ಥಿಂಗ್? ಇಟ್ಸ್ ಅ ಗುಡ್ ಥಿಂಗ್. ಆಕ್ಚುಲಿ ಇಟ್ಸ್ ಟ್ರೂ ಆಲ್ಸೋ, No, ಬಿಕಾಸ್ ಯುವರ್ that's a saying. ಟೆಸ್ಟೋಸ್ಟೆರಾನ್ ಲೆವೆಲ್ ಜಾಸ್ತಿ ಆಗುತ್ತೆ. ಇಟ್ ಇಸ್ ವೆರಿ ಗುಡ್. they're saying if you're horny you are healthy. ವೆರಿ ಟ್ರೂ, ಕರೆಕ್ಟ್. It's a feel good hormone alva. It's a feel good hormone. The moment you start correct. exercising, you're pumping the blood entire body. Yes. ನಿಮ್ ಗ್ರೋತ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ನಿಮ್ಮ ರಿಕವರಿ ಚೆನ್ನಾಗಿ ಆಗ್ತಾ ಇದೆ, ಟೆಸ್ಟೋಸ್ಟೆರಾನ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. Which is good. Of course your sperm level will go up, everything goes up. It's overall indication of your health. Yes. ಇನ್ನೊಂದು ಲಾಸ್ಟ್ ಕ್ವಶನ್, ಐ ಥಿಂಕ್ ಇದ್ರಿಂದ ಮುಗಿಸೋಣ. ಮಾರ್ನಿಂಗ್ ವರ್ಕೌಟ್ ಆರ್ ಈವ್ನಿಂಗ್ ವರ್ಕೌಟ್? ವೆಯ್ಟ್ ಲಾಸ್ ಮಾಡ್ತಿದ್ದೀನಿ ಅಂದ್ರೆ ಮಾರ್ನಿಂಗ್ ಇಸ್ ದ ಬೆಸ್ಟ್ Yes. Morning. ವೈಟ್ ಲಾಸ್. ಈಗ ನಾನು ಬಲ್ಕ್ ಆಗ್ತಿದ್ದೀನಿ ಅಂದ್ರೆ ಆಫ್ಟರ್ನೂನ್ ಆಫ್ಟರ್ ಎನಿ ಮೀಲ್, ಇವಾಗ ನಾನು ಬ್ರೇಕ್ಫಾಸ್ಟ್ ತೊಗೊತೀನಿ, ಒಂದು ಸ್ನ್ಯಾಕ್ ತೊಗೊಂಡು ಬರ್ತೀನಿ. ನಾನು ಇವಾಗ ನಾವು ರೆಗ್ಯುಲರ್ ಆಗಿ ಬಂದ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಪ್ರೋಟೀನ್ ಕೊಡ್ಬಿಟ್ಟು ಆಮೇಲೆ ಓಟ್ಸ್ ಅಸ್ ಬ್ರೇಕ್ಫಾಸ್ಟು ವಿತ್ ಆಮ್ಲೆಟು, ಲೈಕ್ 12 o'clock 11:30ಗೆ ಒಂದು ಸೆಷನ್ ಸ್ಟಾರ್ಟ್ ಮಾಡ್ಕೊತೀವಿ. ಓಕೆ. ಸೊ ಈ ಥರ ಆಫ್ಟರ್ನೂನ್ ಆರ್ ಈವ್ನಿಂಗ್ ಎನಿಥಿಂಗ್ ಒಂದು 2 ಮೀಲ್ ಹೋಗಿರಬೇಕು. 2 ಮೀಲ್ ಹೋಗಿದ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ಲೈಕ್ ಬಲ್ಕಿಂಗ್. ವೆನ್ ಇಟ್ ಕಮ್ಸ್ ಟು ನಾನ್ ವೆಜಿಟೇರಿಯನ್ಸ್ ತುಂಬ ಚೀಪಾಗಿ ಅವೈಲೇಬಲ್ ಆಗಿರೋದು, ವೆನ್ ಮಸಲ್ ಬಿಲ್ಡಿಂಗ್ ಆರ್ ಫ್ಯಾಟ್ ಲಾಸ್, ಟೇಕ್ ಇಟ್ ಎನಿಥಿಂಗ್, ಪ್ರೋಟೀನ್ ಇಂಪಾರ್ಟೆಂಟು. ಎಗ್, ಸೊ ಎಗ್ ಇಸ್ ದ ಚೀಪೆಸ್ಟ್ ಥಿಂಗ್. ಪ್ರೋಟೀನ್ ಆ್ಯಡ್ ಮಾಡ್ಕೊಬೋದು ಅದನ್ನು. ಫಾರ್ ಎಕ್ಸಾಂಪಲ್ 5 eggs ನಾನು ಕೊಟ್ಟರೆ, ಲೈಕ್ 3 eggs ಕೊಟ್ಟರೆ ಬಂದ್ಬಿಟ್ಟು 1 whole egg 2 white ಅಂತ ಕೊಡ್ತೀನಿ. ಬಿಕಾಸ್ HDL ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಬಂದ್ಬಿಟ್ಟು ಎಲ್ಲೋ ಐತೆ, ಮತ್ತೆ ಅದು ಒಮೆಗಾ 6 ಅದ್ರ ಒಳ್ಳೇದು, ಅದು ಬ್ರೈನ್ ಫಂಕ್ಷನ್ ಒಳ್ಳೇದು.